ಭಾರತದ ಆಹಾರ ಪದ್ಧತಿಯ ವಿಶೇಷತೆ ಏನು, ಅದು ಯಾಕಾಗಿ ಸರ್ವಶ್ರೇಷ್ಠ? ಜಗತ್ತಿನಲ್ಲೇ ಅಂತ ಒಟ್ಟಾರೆ ತಗೊಂಡ್ರೆ ಭಾರತೀಯ ಆಹಾರ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ಬೋದು. ಹಸುವಿನ ತುಪ್ಪ ಏನಿದೆ ಗುಡ್ ಫ್ಯಾಟ್, ಅದು ಈಗ ಹೇಳ್ತಾರೆ ಆಲಿವ್ ಆಯಿಲ್ ನ ಬಳಸಿ ತುಪ್ಪ ಎಲ್ಲ ತಿಂತಾ ಇದ್ರು, ಚುರುಕಾಗೂ ಇರ್ತಿತ್ತು ಬುದ್ಧಿ. ಫ್ಯಾಟ್ ಕಮ್ಮಿ ಆದಷ್ಟು ಬುದ್ಧಿನೂ ಕಮ್ಮಿ ಆಗುತ್ತೆ. ಪೂರ್ಣವಾಗಿ ಅದನ್ನ ನೀವು ನಿಲ್ಲಿಸ್ಬಿಟ್ರೆ ನಿಮ್ಮ ನ್ಯೂರಾನಲ್ ಡೆತ್ಗಳಾಗುತ್ತೆ, ನರಕೋಶಗಳು ನಶಿಸೋಗುತ್ತೆ. ನೀವು ಹೊರಗಡೆಯಿಂದ ಏನೇ ತಂದ್ರು ಅದರಲ್ಲಿ ಪ್ರಿಸರ್ವೇಟಿವ್ ಇರುತ್ತೆ, ಕಲರಿಂಗ್ ಏಜೆಂಟ್ ಇರುತ್ತೆ, ಉಪ್ಪಿನಾಂಶ ಜಾಸ್ತಿ ಇರುತ್ತೆ. ಹಾಗಾಗಿ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಭಾರತದ ಆಹಾರ ಪದ್ಧತಿ ಬಹಳ ಸರ್ವಶ್ರೇಷ್ಠ ಅಂತ ಜಗತ್ತಿನಲ್ಲೇ ಹೇಳ್ತಾ ಇದ್ದಾರೆ. ಹಾಗಾದರೆ ಭಾರತದ ಆಹಾರ ಪದ್ಧತಿಯ ವಿಶೇಷತೆ ಏನು, ಅದು ಯಾಕಾಗಿ ಸರ್ವಶ್ರೇಷ್ಠ ಅನ್ನಿಸಿದೆ ಅನ್ನುವ ಒಂದು ವಿಶೇಷ ಸಬ್ಜೆಕ್ಟ್ ಬಗ್ಗೆ ಇವತ್ತಿನ ಈ ಎಪಿಸೋಡಲ್ಲಿ ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಮಾಲಿನಿ ಮೇಡಮ್. ನಮಸ್ತೆ. ಇವತ್ತಿನ ಟಾಪಿಕ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದರೆ ನಮ್ಮಲ್ಲಿ ಒಂದು ಗಾದೆ ಮಾತೇ ಇದೆ, ಅಂದರೆ ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಆಮೇಲೆ ಊಟಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಆಹಾರ ಪದ್ಧತಿಗೆ ಸಂಬಂಧಪಟ್ಟ ಹೀಗೆ ಅನೇಕ ಮಾತುಗಳು, ನುಡಿಗಟ್ಟುಗಳು ನಮ್ಮ ದೇಶದಲ್ಲಿ ಬಹಳ ಹಿಂದಿನ ಕಾಲದಲ್ಲಿದೆ. ಆಮೇಲೆ ಹೇಗೆ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಯಾವುದನ್ನು ತಗೋಬೇಕು, ಯಾವುದನ್ನು ತಗೋಬಾರ್ದು ಅನ್ನೋದನ್ನು ಇವತ್ತು ಭಾಳ ಸಾವಿರಾರು ವರ್ಷಗಳ ಹಿಂದೆಯಿಂದಲೇ ಆ ಒಂದು ಪರಂಪರೆ ನಡ್ಕೊಂಡು ಬಂದಿದೆ. ಆಮೇಲೆ ಆಹಾರ ಪದ್ಧತಿಯಲ್ಲಿ ವೈವಿಧ್ಯ ಇರ್ಬೋದು, ಇದೆಲ್ಲ ಕೂಡ ಬಹಳ ಒಂದು ಮಾಡೆಲ್ ಇದ್ದ ಹಾಗೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆದರೂ ಕೂಡ ಏನಾಗಿದೆ ಅಂದರೆ ಇತ್ತೀಚಿನ ವರ್ಷಗಳ ಸಹಜವಾಗಿ ಈಗ ವೆಸ್ಟರ್ನ್ ಕಲ್ಚರ್ ಇರ್ಬೋದು, ಅದು ಬೇರೆ ಬೇರೆ ಒಂದು ಸಂಸ್ಕೃತಿ, ನಾಗರಿಕತೆ, ಇದರ ಒಂದು ಒಡನಾಟದಿಂದ ಇರ್ಬೋದು, ಒಂದಷ್ಟು ಚೇಂಜಸ್ ಕೂಡ ಆಗ್ತಾ ಇದೆ. ಅನೇಕ ಮಂದಿ ನಮ್ಮ ಟ್ರೆಡಿಷ್ನಲ್ ಫುಡ್ಡನ್ನು ಮರಿತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಮತ್ತೆ ಒಂದು ರಿಕಾಲ್ ಮಾಡೋದಿದ್ರೆ ಭಾರತದ ಆಹಾರ ಪದ್ಧತಿ ಯಾಕೆ ಶ್ರೇಷ್ಠ ಮತ್ತು ಯಾಕೆ ನಾವು ಅದನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ತಾವು ತಜ್ಞರಾಗಿ ಏನು ಹೇಳ್ತೀರಿ ಅಂತ. ಸರ್, ಭಾರತೀಯ ಆಹಾರ ಪದ್ಧತಿ ಅಂತ ನಾವು ನೋಡಿದಾಗ ನಮ್ಮ ದೇಶದ ಬಗ್ಗೆನೇ ಮೊದಲನೇದಾಗಿ ನಾವು ಹೆಮ್ಮೆ ಪಡಬೇಕಾಗುತ್ತೆ. ಏಕೆಂದರೆ ನಮ್ಮ ದೇಶದ ಇತಿಹಾಸವನ್ನು ನಾವು ನೋಡಿದಾಗ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದೀವಿ. ಮತ್ತೆ ಈಗ ನಾವು ಏನು ಒಂದು ಪದ್ಧತಿನ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ, ಅದು ನಮ್ಮ ಹಿರಿಯರು ನಮಗೆ ಕೊಟ್ಟ ಒಂದು ಬಳವಳಿ ಎನ್ಬೋದು. ಅದು ಬಹಳ ವರ್ಷಗಳ ಕಾಲ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಮಾಡಿ ಅದರಲ್ಲಿ ಯಾವುದು ದಿ ಬೆಸ್ಟ್ ಅಂತ ಅನ್ಸುತ್ತೆ ಅದನ್ನ ನಮ್ಮ ಒಂದು ಸಂಪ್ರದಾಯ, ಆಚಾರ, ಅದರಲ್ಲಿ ಅವರು ಅದನ್ನ ಅಳವಡಿಸ್ಕೊಂಡಿರೋದ್ರಿಂದ ಒಂದು ಉತ್ತಮವಾದ ಪರಿಪೂರ್ಣ ಆರೋಗ್ಯಕ್ಕೆ ಏನೇನು ಬೇಕು ಒಬ್ಬ ಮನುಷ್ಯನಿಗೆ ಅದನ್ನೆಲ್ಲ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಆದ್ರೆ ಹಿಂದೇನಾಗ್ತಾ ಇದೆ ಅಂತಂದ್ರೆ ವೆಸ್ಟರ್ನೈಸ್ಡ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇರೋದ್ರಿಂದ ನಾವು ಫುಡ್ ಆಗ್ಬೋದು, ಆಹಾರ ಪದ್ಧತಿ ಆಗ್ಬೋದು, ನಮ್ಮ ಲೈಫ್ ಸ್ಟೈಲ್ ಆಗ್ಬೋದು, ಎಲ್ಲದು ಹಾಬೀಸ್ ಎಲ್ಲ ಸ್ವಲ್ಪ ವೆಸ್ಟರ್ನ್ ಇದಕ್ಕೆ ಇದಾಗ್ತಾ ಇದೆ, ವಾಲ್ತಾ ಇದೀವಿ ಅಂತ ಹೇಳ್ಬೋದು. ಆದ್ರೆ ಭಾರತೀಯ ಆಹಾರ ಅಂತ ನಾವು ನೋಡಿದಾಗ ಅದು ಸರ್ವಶ್ರೇಷ್ಠ ಅಂತ ಹೇಳ್ಬೋದು ಜಗತ್ತಿನಲ್ಲಿ. ಭಾರತ ಒಂದೇ ಅಲ್ಲ, ಈ ಪೂರ್ವ ಭಾಗದಲ್ಲಿರುವಂತಹ ದೇಶಗಳು, ಈಗ ಚೈನಾ ಆಗ್ಬೋದು ಅಥವಾ ಭಾರತ ಆಗ್ಬೋದು, ಈ ತರದ್ದು ಒಂದಷ್ಟು ರಾಷ್ಟ್ರಗಳನ್ನ ನಾವು ನೋಡಿದಾಗ ಸ್ವಲ್ಪ ಸಿಮಿಲರ್ ಇದೆ ಆಹಾರ ಪದ್ಧತಿ. ಬಟ್ ಅವರಲ್ಲಿ ಸ್ವಲ್ಪ ಬೇರೆ ತರನೂ ಇದೆ. ಎಲ್ಲದಕ್ಕೂ ಹೋಲಿಸಿದ್ರೆ ಜಗತ್ತಿನಲ್ಲೇ ಅಂತ ಒಟ್ಟಾರೆ ತಗೊಂಡ್ರೆ ಭಾರತೀಯ ಆಹಾರ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ಬೋದು. ಸಣ್ಣ ಸಣ್ಣದು ಒಂದು ಜನಪದದಲ್ಲಿ ಅಥವಾ ಹಳ್ಳಿಗಳಲ್ಲಿ ಒಂದೊಂದು ನುಡಿಗಟ್ಟುಗಳಿದೆ. ರಾಗಿ ತಿಂದವನು ನಿರೋಗಿ ಅಂತಾರೆ, ಜೋಳ ತಿಂದವನು ತೋಳ ತರ ಇರ್ತಾನೆ ಅಂತಾರೆ. ಆಮೇಲೆ ಒಂದು ನಮ್ಮಲ್ಲಿ ಹಿರಿಯರು ಹೇಳೋರು, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಂ ಅನ್ನೋರು. ಅಂದ್ರೆ ಅವರು ಅದರ ಮಹತ್ವವನ್ನ ಒಂದು ಸಣ್ಣ ಸಣ್ಣ ನುಡಿಗಟ್ಟುಗಳಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಭಾರತೀಯ ಆಹಾರ ಪದ್ಧತಿ ಅಂತ ನೋಡಿದಾಗ ಇಡೀ ಭಾರತದಲ್ಲಿ ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನೋಡಿದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಒಂದು ವಾತಾವರಣ, ಆ ಹವಾಮಾನಕ್ಕೆ ತಕ್ಕಂತೆ ಅಲ್ಲಿಯ ಒಂದು ಆಹಾರ ಪದ್ಧತಿಯನ್ನ ನಮ್ಮ ಹಿರಿಯರು ಅನುಸರಿಸ್ತಾ ಬಂದಿದ್ರು. ಈಗ ನೀವು ಈಗ ಒಂದು ಉತ್ತರ ಕರ್ನಾಟಕ ಅಂತ ಹೋದ್ರೆ ಅಲ್ಲಿ ಆಹಾರ ಪದ್ಧತಿನೇ ಬೇರೆ. ಅದೇ ತರ ಕರಾವಳಿಗೆ ಬಂದ್ರೆ ಅಲ್ಲಿದೆ ಬೇರೆ. ಈಗ ಮೈಸೂರು ಭಾಗದಲ್ಲಿ ಬಂದ್ರೆ ಬೇರೆ. ಅಂದ್ರೆ ಆ ಒಂದು ರೀಜನ್
ಆ ಒಂದು ಭೌಗೋಳಿಕತೆಗೆ ಅನುಗುಣವಾಗಿ ಆ ಒಂದು ಇದಕ್ಕೆ ಮನುಷ್ಯನಿಗೆ ಯಾವುದು ಅವನ ಆರೋಗ್ಯಕ್ಕೆ ಪೂರಕ ಅಂತಂತಾರೆ ಆ ಥರದ ಆಹಾರವನ್ನು ಎಲ್ಲ ಕಡೆ ನಾವು ಅದನ್ನ ಅನುಸರಿಸೇ ಮಾಡ್ಕೊಂತ ಬಂದಿದ್ದೀವಿ. ಈಗ ಎಲ್ಲೇ ಹೋಗ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನೋಡಿದ್ರು ನಮ್ಮ ಆಹಾರ ಅಂತಂದಾಗ ಒಟ್ಟಾರೆ ಯಾವುದೇ ಭಾಗ ಆಗ್ಬೋದು, ಅದು ಆಂಧ್ರ ಆಗ್ಬೋದು, ಅದು ಕೇರಳ ಆಗ್ಬೋದು, ಕರ್ನಾಟಕ ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಎಲ್ಲ ಕಡೆ ಒಟ್ಟಾರೆ ನೋಡಿದ್ರೆ ಒಂದು ಸಮತೋಲನದ ಆಹಾರ ಅಂತ ನಾವು ನೋಡಿದಾಗ ನಾವು ಏನು ಊಟ ಮಾಡ್ತೀವಿ ಜನಸಾಮಾನ್ಯರು ಅಂತ ನಾವು ನೋಡಿದಾಗ ಸಾಮಾನ್ಯವಾಗಿ ನಮ್ಮ ಊಟದಲ್ಲಿ ಒಂದು ಪೋರ್ಷನ್ ಕಾರ್ಬೋಹೈಡ್ರೇಟ್ ಇದೆ. ಅದು ಬೇಕೇ ಬೇಕು. ಕಾರ್ಬೋಹೈಡ್ರೇಟ್ ಅದು ಅದರಿಂದ ನಮಗೆ ಸಕ್ಕರೆ ಸಿಗುತ್ತೆ. ಗ್ಲೂಕೋಸ್ ಸಿಕ್ಕೋದು ಕಾರ್ಬೋಹೈಡ್ರೇಟ್ ಇಂತಾನೆ. ಈಗ ನಾವು ಏನು ತಿಂತೀವಿ, ರಾಗಿ, ಜೋಳ ಅಥವಾ ಸಿರಿಧಾನ್ಯಗಳು ನೀವೇನೇ ತಿನ್ನಿ, ಗೋಧಿ, ಇದೆಲ್ಲದೂ ಕಾರ್ಬೋಹೈಡ್ರೇಟ್ನ ಇರೋಂಥ ಆಹಾರ ಪದಾರ್ಥಗಳು. ಅದು ಫೈನಲ್ ಆಗಿ ದೇಹದ ಒಳಗಡೆ ಹೋಗಿ ಜೀರ್ಣ ಆಗಿ ಏನಾಗುತ್ತೆ ಅಂದರೆ ಅದು ಸಕ್ಕರೆಯಾಗಿ ಪರಿವರ್ತನೆ ಹೊಂದುತ್ತೆ, ಗ್ಲೂಕೋಸ್. ಅದಕ್ಕೆ ನೋಡಿ ಡಯಾಬಿಟಿಕ್ ಇದ್ದವರು ಅನ್ನ ತಿನ್ಬೇಡಿ ಜಾಸ್ತಿ ಅಂತಂತಾರೆ. ಕಾರಣ ಏನಂದ್ರೆ ಅನ್ನದಲ್ಲಿ ಫೈಬರ್ ಕಂಟೆಂಟ್ ಕಮ್ಮಿ. ಕೆಂಪಕ್ಕಿ ತಿನ್ಬೋದವರು, ಕೆಂಪಕ್ಕಿ ಇರುತ್ತಲ್ಲ ಪಾಲಿಶ್ ಆಗದೆ ಇರೋದು, ಅದನ್ನ ತಿನ್ಬೋದು. ಆದ್ರೆ ಪಾಲಿಶ್ ಆಗಿರೋಂಥದ್ದನ್ನ ತಿನ್ಬಾರ್ದು. ಏನಕ್ಕೆ ಅಂದ್ರೆ ನಾರಿನಂಶ ಹೊರಟೋಗ್ಬಿಟ್ಟಿರುತ್ತೆ. ಹಾಗಾಗಿ ತಿಂದಿದ ತಕ್ಷಣ ಡೈಜೆಸ್ಟ್ ಆಗ್ಬಿಡುತ್ತೆ. ಹಾಗೆ ಸಕ್ಕರೆಯಾಗಿ ಪರಿವರ್ತನೆ ಹೊಂದೋದ್ರಿಂದ ಶುಗರ್ ಲೆವೆಲ್ ಶೂಟಪ್ ಆಗುತ್ತೆ. ಶುಗರ್ ಅಂದ್ರೆ ಅದೇ ಗ್ಲೂಕೋಸ್. ಹಾಗಾಗಿ ಇದು ಕಾರ್ಬೋಹೈಡ್ರೇಟ್ ಬೇಕೇ ಬೇಕು. ಅದನ್ನ ನಾವು ಅವಾಯ್ಡ್ ಮಾಡಾಗೇ ಇಲ್ಲ. ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೀಟೋ ಡಯೇಟ್ ಅಂತ ಮಾಡ್ತಾರೆ. ಕೀಟೋ ಡಯೇಟ್ ಅಂತಂದ್ರೆ ಬರೀ ಪ್ರೋಟೀನ್ನೇ ತಿನ್ನಂತದ್ದು, ಬರೀ ಪ್ರೋಟೀನ್. ಅಲ್ಲಿ ನಿಮ್ಗೆ ಕಾರ್ಬೋಹೈಡ್ರೇಟ್ಗೆ ಜಾಗನೇ ಇಲ್ಲ. ಅದು ತಪ್ಪೇನೆ. ಅದು ಯಾಕೆಂತಂದ್ರೆ ಪ್ರೋಟೀನ್ ಲೋಡು ಜಾಸ್ತಿ ಆದಂಗೆ ನಮ್ಮ ಕಿಡ್ನಿ ಲಿವರ್ಗೆ ಲೋಡ್ ಜಾಸ್ತಿ ಆಗ್ತಾ ಬರುತ್ತೆ. ನೀವು ಪ್ರೋಟೀನ್ ಎಷ್ಟು ತಗಂತೀರಾ ಅಷ್ಟು ವರ್ಕೌಟ್ ಮಾಡಬೇಕು. ಪ್ರೋಟೀನ್ ಮಸಲ್ ಡೆವಲಪ್ಮೆಂಟ್ಗೆ ನಮಗೆ ಬೇಕು. ಆದರೆ ಅದನ್ನ ನೀವು ವರ್ಕೌಟ್ ಮಾಡಿ ಅದನ್ನ ನೀವು ಮೆಟಬಲೈಸ್ ಆಗಿ ಅದು ಅಮೈನೋ ಆಸಿಡ್ ಕನ್ವರ್ಟ್ ಆಗಬೇಕು. ಆವಾಗ ಮಾತ್ರ ಪರವಾಗಿಲ್ಲ. ಇಲ್ಲ ಅದಂದ್ರೆ ಯಾರು ಈ ಸ್ಪೋರ್ಟ್ಸ್ ಪರ್ಸನ್ ಇರ್ತಾರೆ, ಜಿಮ್ ಮಾಡ್ತಾರೆ, ಇಂಥವ್ರಿಗೆಲ್ಲ ಪ್ರೋಟೀನ್ ಜಾಸ್ತಿ ತಗೊಂಡ್ರೆ ಏನು ತೊಂದರೆ ಆಗಲ್ಲ. ಆದ್ರೆ ಜನಸಾಮಾನ್ಯರು ನಾನು ಕೀಟೋ ಡಯೇಟ್ಗೆ ಹೋಗ್ತೀನಿ ಅಂತೇಳಿ ಏನೂ ಕೆಲಸನೇ ಮಾಡಿದೆ ಅದನ್ನ ಅಂದ್ರೆ ಮೆಟಬಲೈಸ್ ಆಗದೆ ಇದ್ದ ಹಾಗೆ ಅದೇನಾಗುತ್ತೆ ಅಂದ್ರೆ ಲಿವರ್ ಮತ್ತೆ ಕಿಡ್ನಿ ಮೇಲೆ ಲೋಡ್ ಆಗಿ ಕಿಡ್ನಿ ಲಿವರ್ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಾವು ಏನೇ ಒಂದು ಅನುಸರಣೆ ಮಾಡಕ್ ಹೋಗಕ್ ಮೊದಲು ಅದರ ಪೂರ್ವಾಪರಗಳನ್ನ ತಿಳಿದು ಅದರ ಒಳಿತು ಕಡುಕುಗಳನ್ನ ಯೋಚನೆ ಮಾಡಿ ಅದು ಆಗುತ್ತಾ ಇಲ್ವಾ, ನಾನು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಮುಂದಾಲೋಚನೆ ನಮಗೆ ಬೇಕು. ಈಗ ಕಾರ್ಬೋಹೈಡ್ರೇಟ್ ಬಗ್ಗೆ ನಾನು ಹೇಳ್ತಾ ಇದ್ದೆ, ಅದು ಒಂದು ಪೋರ್ಷನ್ ಇರುತ್ತೆ. ನಂತರ ಪ್ರೋಟೀನ್ ಬೇಕು. ಒಂದು ಸಮತೋಲನದ ಆಹಾರ ಅಂದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಗಳು, ಫ್ಯಾಟ್ ಅಂತಂತೀವಲ್ಲ ಅದು, ಮತ್ತೆ ವಿಟಮಿನ್ಗಳು, ಆಮೇಲೆ ಮಿನಿರಲ್ಸ್, ಟ್ರೇಸ್ ಎಲಿಮೆಂಟ್, ಇವೆಲ್ಲ ಇರೋ ಅಂಥದ್ದನ್ನ ಒಂದು ಸಮತೋಲನ ಆಹಾರ ಅಂತ ಕರಿತೀವಿ. ಇದು ಒಂದು ಆರೋಗ್ಯಕ್ಕೆ, ನಮ್ಮ ಪ್ರತಿಯೊಬ್ಬರಿಗೂ ನಾವು ಆರೋಗ್ಯವಾಗಿರ್ಬೇಕು, ದೈಹಿಕ ಆರೋಗ್ಯಕ್ಕೆ ಇದು ಬೇಕಾಗಿರೋ ವೆರಿ ಎಸೆನ್ಷಿಯಲ್ ಅಂತಾನೆ ಅನ್ಬೋದು. ಇದೆಲ್ಲ ಇರಲೇಬೇಕು. ಯಾವುದೇ ಒಂದು ಡಿಫಿಷಿಯನ್ಸಿ ಆದ್ರೂ ಏನಾಗುತ್ತೆ ಅಂದ್ರೆ ದೇಹದಲ್ಲಿ ಅದಕ್ಕೆ ತಕ್ಕಂತೆ ಅದರದ್ದು ನೀಡಿರುತ್ತಲ್ಲ, ಆ ಜೀವಕೋಶಗಳು ನಶಿಸಿ ಹೋಗ್ಬೋದು, ದೇಹದಲ್ಲಿ ಬೇರೆ ರೀತಿಯ ಒಂದು ತೊಂದರೆಗಳು ಉಂಟಾಗುತ್ತೆ. ಸೊ ಈಗ ಪ್ರೋಟೀನ್ಗೆ ನಾವು ಬರೋದಾದ್ರೆ ಸಾಮಾನ್ಯ ನಮ್ಮ ಆಹಾರದಲ್ಲಿ ನಾವು ಈ ಪಲ್ಸ್ ಕಾಳು, ಮೊಳಕೆ ಕಾಳು ತಿಂತೀವಿ. ಆಮೇಲೆ ಕೋಸಂಬರಿಯಲ್ಲಿ ಕಾಳುಗಳು ಅಥವಾ ದಾಲ್, ಎಲ್ಲ ಕಡೆನೂ ದಾಲ್ ಮಾಡೇ ಮಾಡ್ತಾರೆ. ಭಾರತದಲ್ಲಿ ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ದಾಲ್, ಬೇರೆ ಬೇರೆ ತೊಗರಿ ಬೇಳೆದು, ಕಡಲೆ ಬೇಳೆದು ಅಥವಾ ಬೇರೆ ಬೇರೆದು ಒಂದು ದಾಲ್ ಇದ್ದೇ ಇರುತ್ತೆ ನಮ್ಗೆ. ಸೊ ಅಂದ್ರೆ ಪ್ರೋಟೀನ್ಗೆ ಬೇಕಾದನ್ನ ನಾವು ಆಲ್ರೆಡಿ ತಿಂತಾ ಇದ್ದೀವಿ ಅಂತ ತಾವು ಹೇಳ್ತಾ ಇದ್ದೀವಿ. ಹೌದು, ಆಲ್ರೆಡಿ ಇದೆ. ಈಗ ನಿಮ್ದು ಏನ್ ತಿಂತಾ ಇದ್ದೀರಾ ನೀವು ಅಷ್ಟನ್ನ ಸ್ಟಿಕ್ ಆನ್ ಆಯ್ತು ಅಂತಂದ್ರೆ ಬೆಸ್ಟ್ ಫುಡ್ ಅಂತ. ನೀವು ಬೇರೆ ಬೇರೆ ಈಗ ಯಾವ್ದೋ ಅಡ್ವರ್ಟೈಸ್ ತೋರಿಸ್ತಾರೆ, ಯಾರೋ ಒಂದು ಹೇಳ್ತಾರೆ, ಅದಕ್ಕೇನು ಹೋಗೋದೇ ಬೇಡ. ಈಗ ನೀವು ಏನು ತಿಂತಾ ಇದ್ದೀರಾ ಮನೇಲಿ ಅದೇ ಸಮತೋಲನ ಆಹಾರ. ನಿಮ್ಮ ಹಿರಿಯರು ನಿಮ್ಗೆ ಏನೋ ಒಂದು ಊಟ ಅಂತ ಹಾಕೊಟ್ಟಿದ್ದಾರೆ ಅಂದ್ರೆ ಒಂದು ಅನ್ನ ಇರ್ಬೋದು, ಅಥವಾ ಚಪಾತಿ ಇರ್ಬೋದು, ಮುದ್ದೆ ಇರ್ಬೋದು, ಜೋಳದ ರೊಟ್ಟಿ ಇರ್ಬೋದು, ಈ ತರದ್ದು. ಇದು ಕಾರ್ಬೋಹೈಡ್ರೇಟ್ಗೆ ಬರೋಂಥದ್ದು. ಸಿರಿಧಾನ್ಯಗಳದೆಲ್ಲ ಇರುತ್ತಲ್ಲ, ನವಣೆ, ಸಜ್ಜೆ, ಅದೆಲ್ಲ ಇದು ಕಾರ್ಬೋಹೈಡ್ರೇಟ್. ಅದು ಒಂದು ಆರೋಪ ಇದೆ ಮೇಡಮ್, ಇಂಡಿಯನ್ ಇದರಲ್ಲಿ ಬರೀ ಕಾರ್ಬೋಹೈಡ್ರೇಟ್ ಮಾತ್ರ ಜಾಸ್ತಿ ಇದೆ, ಪ್ರೋಟೀನ್ ಕಡಿಮೆ ಅನ್ನುವಂಥ ಆರೋಪ ಅದು ಮಿಥ್ಯ ಅಂತ ತಾವು ಹೇಳ್ತೀರಿ. ಅದು ಮೊದಲು ಏನ್ ಮಾಡ್ತಿದ್ರು ಅಂದ್ರೆ ಇದನ್ನು ಬ್ಯಾಲೆನ್ಸ್ ಮಾಡಿ ಕೊಡ್ತಾ ಇದ್ರು. ನಾವೇನ್ ಮಾಡ್ತಾ ಇದೀವಿ, ನಾವೇ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ತೊಂದರೆ ಆಗ್ತಾ ಇದೆ. ಈಗ ನೋಡಿ, ಒಂದು 2 ತರ ಪಲ್ಯಗಳಿರೋದು ಅಲ್ವಾ ಊಟದಲ್ಲಿ. 2 ತರ ಪಲ್ಯ ಅಂದ್ರೆ ಕಾಳಿಂದು, ಅದರ ಜೊತೆಗೆ ದಾಲ್, ಗಟ್ಟಿ ತವ್ವೆ ಇರೋದು, ಆಮೇಲೆ ಅಂದ್ರೆ ಅದು ಫುಲ್ ಪ್ರೋಟೀನ್. ಅದು ನಿಮ್ಗೆ ಅದೆಲ್ಲ ಮೊದಲಿತ್ತು. ಈಗ ನಾವು ಅದೆಲ್ಲ ಸ್ಕಿಪ್ ಮಾಡ್ಬಿಟ್ಟು ಒಂದೇ ಮಾಡ್ಕೊಂತೀವಿ. ಕಾರ್ಬೋಹೈಡ್ರೇಟ್ ಸಹಜವಾಗಿ ಜಾಸ್ತಿ ಆಗ್ತಾ ಬರುತ್ತೆ ಕ್ವಾಂಟಿಟಿ. ಆಮೇಲೆ ಈಗ ಆ ಪ್ರೋಟೀನ್ ಅಂಶ ಅದೆಲ್ಲ ಸೇರ್ತಾವ. ನೆಕ್ಸ್ಟ್ ನಮ್ಗೆ ಲಿಪಿಡ್ ಅಂದ್ರೆ ಫ್ಯಾಟ್ ಬೇಕು ದೇಹಕ್ಕೆ. ಮೊದಲು ಏನ್ ಮಾಡೋರು, ಅನ್ನದ ಮೇಲೆ ತುಪ್ಪ ಹಾಕೋರು. ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಅದಕ್ಕೆ ನೀವು ಒಂದು ತವ್ವೆ ಥರದ್ದು ಹಾಕೊಂಡು ತಿಂತಿದ್ರೆ ಅದೇ ಒಂದು ಸ್ವರ್ಗ ಅನ್ನೋ ಥರ ಇರ್ತಾ ಇತ್ತು. ಏಕೆಂದರೆ ಅಲ್ಲಿ ತುಪ್ಪ ಇದೆಯಲ್ಲ, ತುಪ್ಪದಲ್ಲಿ ನಿಮಗೆ ಗುಡ್ ಫ್ಯಾಟ್ ಅದು.
ಬೆಣ್ಣೆ ಇದೆಯಲ್ಲ, ಹಸುವಿನ ತುಪ್ಪ ಏನಿದೆ, ಗುಡ್ ಫ್ಯಾಟ್ ಅದು. ಈಗ ಹೇಳ್ತಾರೆ ಆಲಿವ್ ಆಯಿಲ್ನ ಬಳಸಿ, ಬೇರೆ ಬೇರೆ ಏನು ಬೇಕಾಗಿಲ್ಲ. ನಾವು ಮೊದಲು ಮನೇಲಿ ಏನು ಮಾಡ್ತಾ ಇದ್ರು ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡೋದ್ರೆ ಸಾಕು. ನಾವು ಆ ತುಪ್ಪನ ಏನಕ್ಕೆ ಅಂದ್ರೆ, ಈಗ ಅದು ಫ್ಯಾಟ್ ದೇಹಕ್ಕೆ ಎಷ್ಟು ಪ್ರಾಮುಖ್ಯತೆ ಅಂತಂದ್ರೆ, ಫ್ಯಾಟನ್ನ ನೀವು ಸಂಪೂರ್ಣವಾಗಿ ನಾನು ಸಣ್ಣಕ್ಕಾಗಬೇಕು, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇದೆ ನಾನು ಅಂತೇಳಿ ಸಂಪೂರ್ಣವಾಗಿ ಅದನ್ನ ನೀವು ನಿಲ್ಲಿಸ್ಬಿಟ್ರೆ ನಿಮ್ಮ ನ್ಯೂರಾನಲ್ ಡೆತ್ಗಳಾಗುತ್ತೆ, ನರಕೋಶಗಳು ನಶಿಸೋಗುತ್ತೆ. ಕಾರಣ ಏನಂದ್ರೆ ಅದ್ರ ಜೊತೆಗೆ ನಿಮ್ಮ ಸೆಲ್ ಇದೆಯಲ್ಲ, ನಮ್ಮ ಜೀವಕೋಶ, ಅದ್ರ ಮೇಲೆ ಒಂದು ಕವಚ ಇದೆ, ಮೆಂಬ್ರೇನು, ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತೀವಿ. ಆ ಪ್ಲಾಸ್ಮಾ ಮೆಂಬ್ರೇನು ಲಿಪಿಡ್ ಬೈ ಲೇಯರು, ಅದು ಮಾಡಿರೋದೇನೆ ಲಿಪಿಡ್ 2 ಲಿಪಿಡ್ ಲೇಯರ್ಗಳಿರುತ್ತೆ. ಆ ಥರದ್ದು ಸ್ಟ್ರಕ್ಚರ್ ಅದು. ಅದ್ರ ಮೇಲೆ ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ಸ್ಗಳಿಗೆ ಎಲ್ಲದೂ ಇರುತ್ತದು. ನೀವು ಯಾವಾಗ ಫ್ಯಾಟನ್ನೇ ನೀವು ಸಂಪೂರ್ಣವಾಗಿ ತೆಗೆದಾಕ್ಬಿಡ್ತೀರಾ, ಅದಕ್ಕೆ ಡಿಫಿಷಿಯನ್ಸಿ ಆಗೋಗುತ್ತೆ. ಅವಾಗ ಏನಾಗುತ್ತೆ ಅಂದರೆ, ಈ ಒಂದು ಸೆಲ್ ಟು ಸೆಲ್ ಕಮ್ಯುನಿಕೇಷನ್ನು ಬಹಳ ಪ್ರಮುಖವಾದದ್ದು. ಒಳಗಡೆ ಈಗ ನಾವು ಓವರಾಲ್ ಆಗಿ ನೀವೆಲ್ಲ ನೋಡೋದು ಜೀರ್ಣಾಂಗ, ಎಕ್ಸ್ಕ್ರೇಷನ್ನು, ವಿಸರ್ಜನಾ ಅಂಗ, ಆ ಥರದ್ದೆಲ್ಲ ನೋಡ್ತೀವಿ. ಆದರೆ ಅದು ನಡಿಬೇಕಾದ್ರೆ ಜೀವಕೋಶಗಳ ಮಧ್ಯೆ ಒಂದು ಕಮ್ಯುನಿಕೇಷನ್ ಬೇಕು. ಇದು ಫ್ಯಾಟ್ ಕಮ್ಮಿ ಆಗ್ತಾ ಬಂದಂಗೆ ಜೀವಕೋಶಗಳ ಕಮ್ಯುನಿಕೇಷನ್ ಹೊರಟೋಗ್ಬಿಡುತ್ತೆ. ಸೊ ಈಗ ಡಲ್ ಆಗ್ಬಿಡ್ತಾರೆ ಅವರು. ಈಗ ಏನು ಹೇಳಿದ್ರು ರೆಸ್ಪಾಂಡ್ ಬೇಗ ಮಾಡಲ್ಲ. ಅಂದರೆ ಜೀವಕೋಶಗಳು ತುಂಬ ನಿಧಾನವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಆಮೇಲೆ ಬುದ್ಧಿನೂ ಅಷ್ಟೇ ಚುರುಕಾಗಿರೋದಿಲ್ಲ. ಮೊದಲೆಲ್ಲ ನೋಡಿ ಎಲ್ಲ ಚೆನ್ನಾಗಿ ತಿಂತಾ ಇದ್ರು, ತುಪ್ಪ ಎಲ್ಲ ತಿಂತಾ ಇದ್ರು, ಚುರುಕಾಗೂ ಇರ್ತಿತ್ತು ಬುದ್ಧಿ. ಫ್ಯಾಟ್ ಕಮ್ಮಿ ಆದಷ್ಟು ಬುದ್ಧಿನೂ ಕಮ್ಮಿ ಆಗುತ್ತದೆ. ಅಂದ್ರೆ ಡಯಟ್ ನಂಬದಲ್ಲಿ ತುಪ್ಪ ಬಿಟ್ಟರೆ ತೊಂದರೆನೇ ಆಗುತ್ತೆ ಅಂತ ತಾವು ಹೇಳ್ತಾರೆ. ಹೌದು. ಈಗ ನೋಡಿ, ಈಗ ಕರಾವಳಿ ಕಡೆ ಅವರು ಕೊಬ್ಬರಿ ಎಣ್ಣೆ ಬಳಸ್ತಾರೆ, ಕೇರಳ ಅಷ್ಟೇ ಕೊಬ್ಬರಿ ಎಣ್ಣೆ ಬಳಸ್ತಾರೆ. ಆ ಒಂದು ಹವಾಮಾನಕ್ಕೆ ಕೊಬ್ಬರಿ ಎಣ್ಣೆ ತುಂಬಾನೇ ಒಳ್ಳೆಯದು. ಕೊಬ್ಬರಿ ಎಣ್ಣೆನ ದಿ ಬೆಸ್ಟ್ ಅಂತ ಅಂತಾರೆ. ಅದರಲ್ಲಿರೋಂಥ ಒಂದು ಏನು ಕಂಟೆಂಟ್ ಇದೆ ಅದರಿಂದ ಬೇಕಾದಷ್ಟು ಕಾಯಿಲೆಗಳಿಗೆ ಅದು ಒಂದು ಮುಕ್ತಿ ಕೊಡುತ್ತೆ ಅನ್ನೋ ಥರನೂ ಹೇಳ್ತಾರೆ. ಹಾಗಾಗಿ ಈಗ ಆಯಿಲ್ ಇರೋದು. ಇದರ ನಂತರ ಏನಾಗೋದು ಅಂದರೆ, ಇದೆಲ್ಲ ಆದಮೇಲೆ ನಮಗೆ ಮೊಸರು ಬರುತ್ತೆ. ಮೊಸರನ್ನ ಅಂತ ಭಾರತದ ಒಂದು ಆಹಾರ ಪದ್ಧತಿಯಲ್ಲಿ ಮೊಸರನ್ನ ಮಜ್ಜಿಗೆಯನ್ನ ಊಟ ಮಾಡಿದ್ರೆ ಎದ್ದೇಳಲ್ಲ, ಇನ್ಕಂಪ್ಲೀಟ್ ಹಾಗೆ ಎದ್ದು ಬಿಟ್ರೆ ಅದು ಇನ್ಕಂಪ್ಲೀಟ್. ಅದು ಈಗ ಯಾವುದೇ ಫಂಕ್ಷನ್ ಅಲ್ಲಿ ಹೋಗ್ಲಿ, ಅದು ಸಾಂಬಾರ್ ಆದ್ಮೇಲೆ ತಿಳಿ ಅಂತ ಬರುತ್ತೆ, ಹುಳಿ ಆದ್ಮೇಲೆ ತಿಳಿ ಆದ್ಮೇಲೆ ಮಜ್ಜಿಗೆ, ಅದು ಬಂದೇ ಬರಬೇಕು. ಒಂದು ಸಿಸ್ಟಮ್ ಅದು. ಏನಕ್ಕೆ ಅಂತಂದ್ರೆ ಮೊಸರು, ಮಜ್ಜಿಗೆ ಇದೆಲ್ಲ ತುಂಬಾ, ಇದರಲ್ಲೆಲ್ಲ ಕ್ಯಾಲ್ಶಿಯಮ್ಮು ಬೇರೆ ಥರದ್ದು ಎಲ್ಲದೂ ಇದೆ. ಇದ್ರ ಜೊತೆಗೆ ಇದು ಒಂದು ಪ್ರೋಬಯಾಟಿಕ್ ಅಂತ. ಪ್ರೋಬಯಾಟಿಕ್ ಅಂದರೆ ನಮ್ಮ ಕರುಳಿನಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳಿದೆ. ಆ ಬ್ಯಾಕ್ಟೀರಿಯಾಗಳು ವೃದ್ಧಿಯಾಗಬೇಕು ಅಂತಂದರೆ ಈ ಲ್ಯಾಕ್ಟೋಬ್ಯಾಸಿಲಸ್, ಮುಖ್ಯವಾಗಿ ಈ ಹಾಲಿನಿಂದ ಕೂಡಿದಂತಹ ಪದಾರ್ಥಗಳು ಅದು ಸ್ವಲ್ಪ ಹುಳಿಯಾಗಿರೋ ಅಂಥದ್ದು, ಫರ್ಮೆಂಟೆಡ್. ಹಾಗಾಗಿ ಮೊಸರನ್ನ ನಾವು ತಿಂತಾ ಇದ್ವಿ, ಲ್ಯಾಕ್ಟೋಬ್ಯಾಸಿಲಸ್ ಚೆನ್ನಾಗಿ ವೃದ್ಧಿ ಆಗೋದು. ಇದ್ರ ಜೊತೆಗೆ ಉಪ್ಪಿನಕಾಯಿ ಇದ್ದೇ ಇರೋದು, ಅದು ಪ್ರೋಬಯಾಟಿಕ್. ಅದು ಉಪ್ಪಿನಕಾಯಿ ತುಂಬಾನೇ ಮುಖ್ಯ. ಅದು ನಮ್ಮ ಇತ್ತೀಚೆಗೆ ನೋಡಿ ಎಲ್ಲ ಬ್ಲಡ್ ಪ್ರೆಷರ್, ರಕ್ತದೊತ್ತಡ ಅಂತೆಲ್ಲ ಹೇಳ್ಬಿಟ್ಟು ಉಪ್ಪಿನಕಾಯಿನೇ ತಿನ್ನೋದಿಲ್ಲ, ಬೇರೆ ಎಲ್ಲ ತಿಂತಾರೆ, ಚಿಪ್ಸು ಅದು ಇದು ಸಾಲ್ಟ್ದೆಲ್ಲ ತಿಂತಾರೆ. ಉಪ್ಪಿನಕಾಯಿ ಮಾತ್ರ ಇಲ್ಲ ಉಪ್ಪಿನಕಾಯಿ ತಿನ್ನಬಾರ್ದು ಅಂತ. ಉಪ್ಪಿನಕಾಯಿ ತುಂಬಾನೇ ಒಳ್ಳೇದು. ಆದರೆ ಉಪ್ಪಿನ ಅಂಶನ ನಾವು ಈಗ ಮನೇಲೆ ಮಾಡೋದಾದ್ರೆ ಏನಾಗುತ್ತೆ ಅಂದರೆ, ಸ್ವಲ್ಪ ಉಪ್ಪಿನ ಅಂಶ ಕಮ್ಮಿ ಇರೋ ಥರ ನಾವು ಉಪ್ಪಿನಕಾಯಿನ ಹಾಕೋಬಹುದು. ನೀವು ಹೊರಗಡೆಯಿಂದ ಏನೇ ತಂದರೂ ಅದರಲ್ಲಿ ಪ್ರಿಸರ್ವೇಟಿವ್ ಇರುತ್ತೆ, ಕಲರಿಂಗ್ ಏಜೆಂಟ್ ಇರುತ್ತೆ, ಉಪ್ಪಿನಾಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಅದರಿಂದ ತೊಂದರೆ ಆಗ್ಬೋದು. ಬಟ್ ಮನೇಲೆ ನಾವು ಏನೇನು ಮಾಡ್ತೀವಿ ಅದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಕಾರ್ಬೋಹೈಡ್ರೇಟ್ ಆಯಿತು, ಪ್ರೋಟೀನ್ ಆಯಿತು, ಲಿಪಿಡ್ ಆಯಿತು, ಪ್ರೋಬಯೋಟಿಕ್ಸ್ಗಳು, ಇದ್ರ ಜೊತೆಗೆ ಈ ಸೊಪ್ಪುಗಳು, ಇದೆಲ್ಲ ನಾವು ಏನೇನು ಬಳಸ್ತೀವಿ ಇದರಿಂದ ನಮಗೆ ಕ್ಯಾಲ್ಶಿಯಂ ಆಗ್ಬೋದು, ಮೆಗ್ನೀಷಿಯಂ ಆಗ್ಬೋದು, ಈ ಥರದ ಎಲ್ಲ ನಮಗೆ ಏನು ಲವಣಗಳು ಬೇಕು ಅದೆಲ್ಲ ಸಿಕ್ಕುತ್ತೆ. ಟ್ರೇಸ್ ಎಲಿಮೆಂಟ್ಗಳು, ಜಿಂಕು, ಲೈಕೋಪಿನ್ನು, ತರಕಾರಿಗಳಲ್ಲಿ ಎಲ್ಲ ತರಕಾರಿಗಳು, ಸೊಪ್ಪು ಎಲ್ಲ ಮಾಡ್ತೀವಲ್ಲ ಅದರಲ್ಲಿ ಯಥೇಚ್ಛವಾಗಿರುತ್ತೆ. ಅದಕ್ಕೆ ಊಟ ಮಾಡಬೇಕಾದ್ರೆ ಒಂದು ಹೇಳ್ತಾರೆ, ನಾವು ಕಾರ್ಬೋಹೈಡ್ರೇಟ್ ಪೋರ್ಷನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ತರಕಾರಿಗಳನ್ನ ಜಾಸ್ತಿ ಬಳಸಿ ಅಂತ ಹೇಳ್ತಾರೆ. ತರಕಾರಿಗಳು ಜಾಸ್ತಿ, ಸಲಾಡ್ ಆಗಿರ್ಬೋದು, ಅಥವಾ ನಾವು ಸಾಂಬಾರಲ್ಲಿ ಇರೋಂಥ ತರಕಾರಿಗಳನ್ನೇ ಜಾಸ್ತಿ ಹಾಕಿ ಮಾಡೋ ಅಂಥದ್ದು. ನಾವು ಏನೇ ಪ್ರಿಪ್ರೇಷನ್ ಮಾಡಿದ್ರು ಸ್ವಲ್ಪ ತರಕಾರಿ ಪ್ರಮಾಣನ ಜಾಸ್ತಿ ಮಾಡೋ ಅಂಥದ್ದು. ಆದರೆ ಮಕ್ಕಳುಗಳು ತರಕಾರಿನೇ ತಿನ್ನಲ್ಲ, ಅದು ತುಂಬಾ, ಹಾಗಾಗಿ ನೋಡಿ ಮಾಲ್ ನ್ಯೂಟ್ರಿಷನ್ ಆಗೋದು, ಅನಿಮಿಕ್ ಆಗೋದು, ಬೇರೆ ತೊಂದರೆಗಳು ತುಂಬಾ ಇರುತ್ತೆ ಮಕ್ಕಳುಗಳಲ್ಲಿ. ನಾವು ಸಣ್ಣದ್ರಿಂದ ಮಕ್ಕಳಿಗೆ ತರಕಾರಿ ತಿನ್ನೋದನ್ನ ಅಭ್ಯಾಸ ಮಾಡಿಸ್ಬೇಕು. ಆಮೇಲೆ ಎಲ್ಲಾ ತರಕಾರಿಗಳನ್ನು ತಿನ್ಬೇಕು, ಚೂಸಿ ಆಗಿರಬಾರ್ದು, ಇದು ತಿಂತೀನಿ ಇದು ಮಾತ್ರ ಬೇಕು, ಕ್ಯಾರೆಟ್ ಮಾತ್ರ ತಿನ್ನೋದು, ಬೀಟ್ರೂಟ್ ಮಾತ್ರ ತಿನ್ನೋದು, ಈ ತರದ್ದಲ್ಲ. ಎಲ್ಲಾ ತರಕಾರಿಗಳನ್ನು ನಾವು ತಿನ್ಬೇಕು. ಏಕೆ ಅಂತಂದ್ರೆ ಪ್ರತಿ ಒಂದರಲ್ಲೂ ಬೇರೆ ಬೇರೆ ತರದ ಕೆಮಿಕಲ್ಗಳಿರುತ್ತೆ. ಹಾಗಾಗಿ ತರಕಾರಿಗಳು, ಸೊ ಇಷ್ಟೆಲ್ಲ ಒಟ್ಟಾರೆ ಸೇರಿದಾಗ ಇದೊಂದು ಸಮತೋಲನದ ಆಹಾರ ಆಗಿತ್ತು. ಅದನ್ನ ಅಚ್ಚುಕಟ್ಟಾಗಿ ಏನ್ ಮಾಡೋರು, 2 ಹೊತ್ತು 2 ಊಟ ಇರೋದು, ಇಷ್ಟು ಎಲ್ಲ ವೆರೈಟಿಗಳು ಇರೋದ್ರಿಂದ ಒಂದು 11 ಗಂಟೆಗೆ ಒಂದು 6 ಗಂಟೆಗೆ ಅದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಈಗ ಏನ್ ಮಾಡ್ತಾ ಇದ್ದಾರೆ, ಈ ಹೋಲ್ ವರ್ಲ್ಡ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಮಾಡ್ತಾರೆ. 2 ಹೊತ್ತು ಊಟ, ಮೊದಲು ಇದ್ದಿದೆ 2 ಹೊತ್ತು ಊಟ, ಆಮೇಲೆ 3 ಹೊತ್ತಾಯ್ತು, ಆಮೇಲೆ 4
ಹೊತ್ತಾಯ್ತು, ಇವಾಗ 5 ಹೊತ್ತು. ಅಂದ್ರೆ ಇವಾಗ ಏನಂದ್ರೆ ಸಿಕ್ಕದಾಗೆಲ್ಲ ತಿನ್ನೋದು, ಈ ಸುಮ್ಮನೆ ಕೂತಾಗ್ಲೇ ಎಂದಾರು ಒಂದು ತಿಂತಾ ಇರೋದು. ಯಾಕೆಂದ್ರೆ ಸುಮ್ಮನೆ ಕೂತಿದೀವಲ್ಲ, ಅದೇನೋ ಮ್ಯಾಚ್ ನೋಡೋದು, ಅಲ್ಲಿ ಏನೋ ಟೆನ್ಷನ್ ಆಯ್ತು ತಿನ್ನೋದು, ಈ ತರ ಈ ಬಿಂಜ್ ಈಟಿಂಗ್ ಅಂತೆಲ್ಲ ಅಂತೀವಲ್ಲ, ಈ ತರ ಶುರುವಾಗಿದೆ. ಹಾಗಾಗಿ 2 ಹೊತ್ತು ಊಟ ಮಾಡೋರು, ಅಚ್ಚುಕಟ್ಟಾಗಿ ಇದನ್ನೆಲ್ಲ ಸೇವನೆ ಮಾಡೋರು, ಮತ್ತೆ ಯಾವುದನ್ನು ಕಾಂಪ್ರಮೈಸ್ ಮಾಡ್ಕೊಂತ ಇರಲಿಲ್ಲ. ಆಮೇಲೆ ನಿಮಗೆ ಗೊತ್ತಿದೆ ನೋಡಿ, ತರಾವರಿ ಪಲ್ಯಗಳು, ತರಾವರಿ ಸಲಾಡ್ಗಳು, ಇದೆಲ್ಲ ಹಿಂಗೆ ಅಂದರೆ ಯಾವುದೋ ಒಂದು ಹಬ್ಬ, ಆ ಹಬ್ಬಕ್ಕೆ ಇದೊಂದು ಮಾಡಲೇಬೇಕು ಅಂತ. ಇದು ಏನಕ್ಕೆ ಅಂತಂದರೆ ನೀವು ಹಾಗೆ ತಿನ್ನಲ್ಲ ಅದನ್ನು. ನೀವು ಒಂದು ಸೊಪ್ಪುಗಳಲ್ಲಿ ಕೆಲವೊಂದು ಸೊಪ್ಪುಗಳಿರುತ್ತೆ, ಅದನ್ನ ಎಲ್ಲ ಟೈಮಲ್ಲೂ ತಿನ್ನಲ್ಲ, ಕಹಿ ಇರುತ್ತೆ ಅಂತೇಳಿ. ಈಗ ಹಾಗಲಕಾಯಿ ಅದನ್ನ ಯಾವಾಗಲೂ ತಿನ್ನಕ್ಕಾಗಲ್ಲ. ಸೊ ಏನ್ ಮಾಡೋದು, ಒಂದು ಹಬ್ಬ, ಒಂದು ಆಚರಣೆ ಅಂತ ಒಂದು ಇಂಪೋಸ್ ಮಾಡೋದಿದು. ಈಗ ನೀವು ಇಂಥ ತರಕಾರಿಗಳನ್ನ ತಿನ್ಲೇಬೇಕು ಅನ್ನೋ ತರ ಇದ್ದಾಗೇನಾಗ್ತೀವಿ ನಾವು, ಅದು ಒಂದು ಬೈಂಡ್ ಆಗ್ತೀವಿ ಅದಕ್ಕೆ, ನಾವು ಅದನ್ನ ಸೇವನೆ ಮಾಡ್ತೀವಿ. ಈ ಸಂಕ್ರಾಂತಿ ಸಮಯದಲ್ಲಿ ಅಗಸೆ ಸೊಪ್ಪು ಅಂತ ಸಿಗುತ್ತೆ ನೋಡಿ, ಅದನ್ನ ಬಳಸ್ತಾರೆ. ಅದು ಸ್ವಲ್ಪ ಕಹಿ ಇರುತ್ತದು. ಈ ನುಗ್ಗೆ ಸೊಪ್ಪು, ಅಗಸೆ ಸೊಪ್ಪೆಲ್ಲ ತುಂಬಾನೇ ಒಳ್ಳೇದದು. ನುಗ್ಗೆ ಸೊಪ್ಪಲ್ಲಿ ಇರೋಷ್ಟು ನಿಮಗೆ ಖನಿಜಗಳು, ಲವಣಾಂಶ ನಿಮ್ಗೆ ಯಾವ್ದ್ರಲ್ಲೂ ಸಿಕ್ಕಲ್ಲ ಅದು. ನಿಜ. ಇವಾಗ ಎಷ್ಟೋ ಫುಡ್ ಕಂಪನಿಗಳು ನುಗ್ಗೆ ಸೊಪ್ಪನ್ನೇ ಪುಡಿ ಮಾಡಿ ಈಗ ಸೂಪರ್ ಫುಡ್ ಅಂತ ಸೇಲ್ ಮಾಡ್ತಾ ಇದ್ದಾರೆ. ನಾವು ಮೊದಲು ತಗೊಂಡಿದ್ದೆಲ್ಲ ಸೂಪರ್ ಫುಡ್ಡೇನೆ. ಆದ್ರೆ ಈಗೇನ್ ಮಾಡಿದೀವಿ ನಾವು, ಸ್ವಲ್ಪ ಎಲ್ಲ ಗೊತ್ತಲ್ಲ, ವೆಸ್ಟರ್ನ್ ಅಂದಾಗ ಅವರು ದೊಡ್ಡದು ಅಂತ ಅನ್ಕೊಂತೀವಿ. ಬಟ್ ಇವಾಗ ರೀಸೆಂಟ್ ಇದು ಸರ್ವೆ ಇದ್ರ ಪ್ರಕಾರ ಭಾರತನೇ ಎಲ್ಲಾದ್ರಲ್ಲೂ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ವಿಶ್ವಗುರುನು ಗೊತ್ತು, ಆಮೇಲೆ ನಮ್ಮ ಟೀಮು ವಸೈವ ಕುಟುಂಬಕಂ ಅನ್ನೋದು. ಹಾಗಾಗಿ ಈಗ ಅದು ಗೊತ್ತಾಗ್ತಾ ಇದೆ. ಬಟ್ ಅಂತೂ ಸ್ಟಿಲ್ ನಾವು ಸೂಪರ್ ಫುಡ್ ಅನ್ನೋದಕ್ಕೆ ಹೋಗ್ತೀವಿ, ನಮ್ಮಲ್ಲಿ ಇರೋದನ್ನ ಬಿಟ್ಟು. ಹಾಗಾಗಿ ಅತ್ಯಂತ ಶ್ರೇಷ್ಠವಾದುದು. ಮತ್ತೆ 2 ಹೊತ್ತು ಊಟ, ಆಮೇಲೆ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಮಾಡೋರು, ಮನೇಲೇ ಮಾಡೋರು. ಅದು ಬೇಕಾದಷ್ಟು ಒಂದು ಆಚರಣೆಗಳು, ಸಂಪ್ರದಾಯ ಅನ್ನೋದನ್ನ ಸೇರಿಸಿದ್ದಾರೆ. ಕಾರಣ ಏನು ಅಂದ್ರೆ, ಮನುಷ್ಯನನ್ನ ಹಾಗೆ ಬಿಟ್ಬಿಟ್ರೆ ಒಂಥರ ಫ್ರೀ ಅದು, ನಮ್ಗೆ ಓನ್ ಒಂದು ಕಮಿಟ್ಮೆಂಟ್ ಇರೋದಿಲ್ಲ. ನಿನ್ನ ಮೇಲೆ ಒಂದಷ್ಟು ಬೈಂಡ್ ಆದೆ ನೀನು, ಅವಾಗ ನೀನು ಆಚರಣೆಗಳನ್ನ ಮಾಡ್ತೀಯಾ ಅನ್ನೋ ಒಂದು, ಅದು ಸೈಂಟಿಫಿಕ್ ಆಗಿರೋದು. ಸೊ ಹೇಗೋ ಒಟ್ಟಿನಲ್ಲಿ ಒಂದು ಆಚರಣೆ ಅಂತನಾರು ಮಾಡ್ಬೋದು, ಅಥವಾ ಒಂದು ತಿಳುವಳಿಕೆಯಿಂದನಾರು ಮಾಡ್ಬೋದು. ಒಟ್ಟಿನಲ್ಲಿ ಅನುಕರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ದಿ ಬೆಸ್ಟ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನೋಡಿ, ನಮ್ಮಲ್ಲಿ ಈ ಟೀ ಕಾಫಿ ಎಲ್ಲ ಮೊದಲು ಬೆಲ್ಲ ಬಳಸ್ತಾ ಇದ್ರು, ಆಮೇಲೆ ಸಕ್ಕರೆ ರಿಪ್ಲೇಸ್ ಆಯ್ತು. ಈಗಲೂ ಪುನಃ ಬೆಲ್ಲದ ಕಾಫಿನೇ ಹೆಚ್ಚು ಎಲ್ಲ ಟ್ರೆಂಡ್ ಆಗ್ತಾ ಇದೆ. ಆಮೇಲೆ ಬರೀ ಟೀನ ಬರೀ ಇಷ್ಟೇ ಅಲ್ಲ, ಬೇರೆ ಬೇರೆ ತರದಲ್ಲಿ ಟೀ ಪುಡಿ ಅಲ್ಲ, ಬೇರೆದ್ರಲ್ಲೆಲ್ಲ ಟೀ ಮಾಡೋರು. ಈಗ ನೋಡಿ, ಚೈನೀಸ್ ನೀವು ಹೋದ್ರೆ ಒಂದು 100-200 ತರದ ಟೀಗಳನ್ನೇ ಮಾಡ್ತಾರೆ ಅವ್ರು, ಹರ್ಬಲ್ ಟೀಗಳು. ಬೇರೆ ಬೇರೆ ಸೊಪ್ಪುಗಳನ್ನ ಹಾಕಿ ಎಲ್ಲ ಮಾಡಿ, ಲೆಮನ್ ಗ್ರಾಸ್ ಎಲ್ಲ ಇದೆ, ತುಂಬಾ ಇದೆ. ಅದು ಹರ್ಬಲ್ ಟೀ ಇದೆಯಲ್ಲ, ಈಗ ತುಳಸಿ ಹಾಕಿ ಮಾಡ್ಬೋದು, ಶುಂಠಿ ಕಷಾಯಗಳು ಅನ್ನೋರು, ಟೀ ಕಾಫಿ ಅಂತಿರ್ಲಿಲ್ಲ, ಕಷಾಯಗಳು. ಅವಾಗೆಲ್ಲ ಮೊದಲು ಕಷಾಯ, ಈ ಒಂದು ಕೆಮ್ಮು ಬಂತು ಅಂದ್ರೆ ಒಂದು ಕಷಾಯ ಕುಡಿದ್ರೆ ಕೆಮ್ಮು, ಕೋಲ್ಡ್ ಎಲ್ಲ ಹೋಗ್ತಾ ಇತ್ತದು. ಒಂದು ರಿಸರ್ಚ್ ಮಾಡಿದರೆ, ಈ ಜ್ವರ, ಕೆಮ್ಮು ಮೇಲೆ, ಎಸ್ಪೆಷಲಿ ಶೀತ ಅಂತೀವಲ್ಲ, ಅದ್ರ ಮೇಲೆನೆ ಇಂಗ್ಲೆಂಡಲ್ಲಿ ಒಂದು ಇನ್ಸ್ಟಿಟ್ಯೂಟು ಬಹಳ ವರ್ಷಗಳಿಂದ ರಿಸರ್ಚ್ ಮಾಡ್ತಾ ಇದ್ರು. ಹೇಗೆ ಇದನ್ನ ಹೋಗ್ಸೋದು ಅಂದ್ರೆ, ವೈರಲ್ ಇನ್ಫೆಕ್ಷನ್ ಅದು, ಶೀತ ಎಲ್ಲ ಆದಾಗ ವೈರಲ್ ಇದ್ರಲ್ಲಿ ನಮಗೆ ಶೀತ ಬರುತ್ತೆ. ಒಂದು ವಾರ, 4-5 ದಿನ ಆಗಬೇಕು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಡೆವಲಪ್ ಆಗೋದಕ್ಕೆ. ಇದನ್ನ, ಆ ವೈರಸ್ನ ಸಪ್ರೆಸ್ ಮಾಡೋದು ಹೇಗೆ ಅಂತೇಳಿ ಬಹಳ ಎಷ್ಟೋ ಒಂದು 30-40 ವರ್ಷಗಳ ರಿಸರ್ಚ್ ನಡೀತು. ಅದಕ್ಕೆ $ಬಿಲಿಯನ್ಸ್ ಖರ್ಚು ಮಾಡಿದ್ರು. ಕೊನೆಗೆ ಗೊತ್ತಾಗಿದ್ದವ್ರಿಗೇನು ಅಂದ್ರೆ, ಶುಂಠಿ, ಮೆಣಸು ಇದನ್ನ ನಾವು ಬಳಸಿದ್ರೆ ಆ ವೈರಸ್ನ ಸಪ್ರೆಸ್ ಮಾಡ್ಬೋದು ಅಂತ. ಇದನ್ನ ನಮ್ಮ ಮನೆ ಅಜ್ಜಿನೂ ಹೇಳುತ್ತೆ. ಯಾವ ಸೈಂಟಿಸ್ಟು ಬೇಕಾಗಿಲ್ಲ ಅದಕ್ಕೆ ಅಲ್ವಾ. ನೀವು ಯಾರು ನನಗೆ ಕೋಲ್ಡ್ ಆಗಿದೆ ಅಂತಂದ್ರೆ ಒಂದ್ ಸ್ವಲ್ಪ ಶುಂಠಿ ಕಷಾಯ ಮಾಡ್ಕೊಂಡು ಕುಡೀರಿ ಅಂತಾರೆ. ಅಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಅಂತ, ಎಲ್ಲ ನಮ್ಮ ಹಿತ್ತಲಲ್ಲೇ ಇದೆ, ಬಟ್ ಅದನ್ನ ನಾವು ಬಳಕೆ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಏನು ಮೊದಲು ನಡೆಸ್ಕೊಂತ ಬರ್ತಿದ್ವೋ ನಮ್ಮ ಆಹಾರ ಅಂತಿದೆ, ಅದು ನೀವು ನೋಡಿ ಆ ಒಂದು ರೀಜನ್ಗೆ ತಕ್ಕಂತೆ. ಈಗ ಉತ್ತರ ಕರ್ನಾಟಕ ಅಂತ ನೀವು ಹೋದ್ರೆ ಅಲ್ಲಿ ಅವರು ಶೇಂಗಾ ಜಾಸ್ತಿ ಬಳಸ್ತಾರೆ. ಆಮೇಲೆ ಫ್ಲಾಕ್ ಸೀಡ್ಸ್ ಅಂತ ಗೊತ್ತು ನಿಮ್ಗೆ, ಅಗಸೆ ಬೀಜದ ಚಟ್ನಿ ಪುಡಿ ಆಗಿರ್ಬೋದು, ಇದೆಲ್ಲ ಮಾಡ್ತಾರಲ್ಲ. ಆ ಫ್ಲಾಕ್ ಸೀಡ್ಸ್, ಅಗಸೆ ಬೀಜ ಇದೆಯಲ್ಲ, ಅದರಲ್ಲಿ ಒಮೆಗಾ-3 ಫ್ಯಾಟಿ ಆಸಿಡ್ ಇರುತ್ತೆ, ವೆರಿ ರಿಚ್ ಇನ್ ಒಮೆಗಾ-3 ಫ್ಯಾಟಿ ಆಸಿಡ್. ಅದ್ರ ಬಗ್ಗೆ ಬೇಕಾದಷ್ಟು ರಿಸರ್ಚ್ ನಡೀತಾ ಇದೆ. ನಂದೇ ಒಂದು ಪ್ರಾಜೆಕ್ಟ್ ಇತ್ತು, ರೇಡಿಯೋ ಪ್ರೊಟೆಕ್ಟಿವ್ ಎಫೆಕ್ಟ್ ಆಫ್ ಒಮೆಗಾ-3 ಫ್ಯಾಟಿ ಆಸಿಡ್ ಅಂತ. ಅಂದ್ರೆ ನೀವು ಒಮೆಗಾ-3 ಫ್ಯಾಟಿ ಆಸಿಡ್ ಸೇವನೆ ಮಾಡಿದ್ರೆ ರೇಡಿಯೇಷನ್ ಕೊಟ್ಟರು ಏನೂ ಆಗಲ್ಲ, ಸೆಲ್ ಡ್ಯಾಮೇಜ್ ಆಗಲ್ಲ, DNA ಡ್ಯಾಮೇಜ್ ಆಗಲ್ಲ ಅಂತೇಳಿ. ಹಾಗಾಗಿ ಇದೆಲ್ಲ ಗೊತ್ತಿಲ್ಲ ಜನಕ್ಕೆ, ಬಟ್ ನಾವು ಗೊತ್ತಿಲ್ಲದೆ ಅದೆಲ್ಲ ನಾವು ಅಳವಡಿಕೆ ಮಾಡ್ಕೊಂಡಿದೀವಿ. ಈಗ ಕಡಲೆಕಾಯಿ ಅಷ್ಟೇನೆ, ಪ್ರೋಟೀನ್ ರಿಚ್ ಅದು. ಅವರು ಎಳ್ಳು, ಆ ಕಡೆಯಲ್ಲೂ ಬಹಳ ತುಂಬಾ ಚೆನ್ನಾಗಿದೆ ಫುಡ್ ಅವ್ರದ್ದು. ಎಳ್ಳಿನ ಉಂಡೆಗಳು ಮಾಡ್ತಾರೆ. ಈ ಮೊದಲು ಮನೇಲಿ ಮಾಡ್ತಿದ್ರು ನೋಡಿ, ಉಂಡೆಗಳಾಗಿ
ಆಗಿರ್ಬೋದು, ಈ ಚಟ್ನಿ ಪುಡಿಗಳಾಗಿರ್ಬೋದು, ತರಾವರದ ಉಪ್ಪಿನಕಾಯಿಗಳು, ಆಮೇಲೆ ಈವನ್ ಒಂದು ಕುರ್ಕುಗಳು ಅಂತ ಈಗ ನಾವು ಬೇರೆದು ಈ ಲೇಸ್ ಅದು ಇದು ತಿಂತಾರೆ. ಮೊದಲು ಕುರ್ಕುಗಳೇ ಬೇರೆ ಬೇರೆ ಥರದ್ದು ಮಾಡೋರು, ಎಲ್ಲ ಪ್ರೋಟೀನೇಷಿಯಸ್, ರವೆ ಉಂಡೆ ಮಾಡೋರು, ಉಂಡೆಗಳೆಲ್ಲ ಮಾಡೋರು, ಸಾಯಂಕಾಲದ ಹೊತ್ತು ಅದನ್ನ ತಿನ್ನೋರು, ಎಲ್ಲ ಪ್ರೋಟೀನೇಷಿಯಸ್ಸು, ಎಲ್ಲ ಬ್ಯಾಲೆನ್ಸ್ಡ್ ಡಯಟ್. ಅದರಲ್ಲಿ ನಮ್ಮ ದೇಹಕ್ಕೆ ಏನೇನು ಪೂರಕವಾಗಿ ಬೇಕಾಗಿರೋದು ಎಲ್ಲ ಸಿಕ್ಕದು. ಇದಾದ್ಮೇಲೆ ಏನು ಮಾಡ್ತೀವಿ, ಊಟ ಎಲ್ಲ ಆದಮೇಲೆ ಬಾಳೆಹಣ್ಣು ನಿಜವಾಗ್ಲೂ ಸೂಪರ್ ಫುಡ್ ಅಂತ ಅನ್ಬೋದು. ನಿಮ್ಗೆ ಏನಾದ್ರು ಎನರ್ಜಿ ಡೌನ್ ಆಯಿತು ಅಂದರೆ ತಕ್ಷಣ ನಿಮಗೆ ಒಂದು ರಿಲೀಫ್ ಬೇಕು, ಎನರ್ಜಿ ಬೇಕು ಅಂದ್ರೆ ಬಾಳೆಹಣ್ಣು. ಹಾಗಾಗಿ ಊಟ ಆದ್ಮೇಲೆ ಒಂದು ಬಾಳೆಹಣ್ಣು, ಅದು ನೋಡಿ ನಮ್ಮ ಆಹಾರದಲ್ಲಿ ಎಷ್ಟು ಚೆನ್ನಾಗಿ ಅದಿದೆ. ಇಲ್ಲ ಅಂತಂದ್ರೆ ಮಾವಿನ ಹಣ್ಣು, ಆ ಸೀಸನ್ ನಲ್ಲಿ ಊಟ ಆದ್ಮೇಲೆ, ಊಟಕ್ಕೆ ಮೊದಲು ಹಲಸಿನ ಹಣ್ಣು, ಊಟ ಆದ್ಮೇಲೆ ಮಾವಿನ ಹಣ್ಣು ಅಂತ ಗಾದೆನೇ ಇದೆಯಲ್ಲ, ಅದು ಎಲ್ಲ ಆದ್ಮೇಲೆ ಮಾವಿನ ಹಣ್ಣು ತಿಂತಾ ಇದ್ವು. ಆಮೇಲೆ ಎಲೆ ಅಡಿಕೆ, ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ಅಂದ್ರೆ ಇದೆಲ್ಲ ಊಟ ಮಾಡಿರೋದು ಡೈಜೆಸ್ಟ್ ಆಗಬೇಕು. ಆಗ ನೀವು ಎಲೆ ಇದೆಯಲ್ಲ ಅದ್ರದ್ದಂತೂ ಮಹತ್ವ ನೀವು ಕೇಳ್ಬಿಟ್ರೆ ಸುಸ್ತಾಗ್ಬಿಡ್ತೀರಾ, ಅಷ್ಟು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅದ್ರ ವಿಳೆದೆಲೆ. ಆ ವಿಳೆದೆಲೆ ಅದು ಅದಕ್ಕೆ ಸುಣ್ಣ ಹಾಕೊಂಡಾಗ ಕ್ಯಾಲ್ಸಿಯಂ ಸಿಕ್ಕುತ್ತೆ. ಆಮೇಲೆ ಅಡಿಕೆನೂ ಸ್ವಲ್ಪ ಸೇರ್ಸೋರು. ಆ ಕಾಂಬಿನೇಷನ್ ಅಲ್ಲಿ ಕೆಲವೊಂದು ಏನಾಗುತ್ತೆ ಅಂದ್ರೆ ವಿತ್ ಕಾಂಬಿನೇಷನ್ ಬೇರೆ ತರ ವರ್ಕ್ ಆಗುತ್ತದು. ಅದನ್ನ ಬಹಳ ಈಗ ಎಥಿನೋ ಮೆಡಿಸಿನ್ ಅಂತ ಬಹಳ ರಿಸರ್ಚ್ ನಡೀತಾ ಇದೆ. ಈಗ ನಮ್ಮಲ್ಲೇ ಇರೋ ಅಂತ ಕೆಲವೊಂದು ಗಿಡಮೂಲಿಕೆಗಳು ಅದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಬಹಳ ಚೆನ್ನಾಗಿದೆ, ಅದ್ಭುತವಾದ ಸೈನ್ಸ್ ಅದು. ನೀವು ಆಯುರ್ವೇದದಲ್ಲಿ ಅವರು ಕೊಡ್ತಾರಲ್ಲ ಆವಾಗ ಅದು ವರ್ಕ್ ಆಗುತ್ತೆ. ನೀವು ಅದರಿಂದ ಯಾವುದೋ ಒಂದು ಕಾಂಪೊನೆಂಟನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ನೀವು ಕೊಟ್ಟಾಗ ಆಗೋದಿಲ್ಲ. ಅದು ಏನಂದ್ರೆ ಇದು ಕಾಂಬಿನೇಷನ್ನಲ್ಲಿ ವರ್ಕ್ ಆಗೋಂಥದ್ದು. ಕಾಂಬಿನೇಷನ್ ಅಂದರೆ ನೀವು ಅದರಲ್ಲಿರೋ ಒಂದು ಕಾಂಪೊನೆಂಟ್ ಕಂಡುಹಿಡಿದಿದ್ದಾರೆ. ಬೇಕಾದಷ್ಟು ಎಲ್ಲದರಲ್ಲೂ ಒಂದೊಂದು ಫೈಟೋಕೆಮಿಕಲ್ ಅಂತ ಇರುತ್ತೆ, ಕೆಮಿಕಲ್. ಆ ಕೆಮಿಕಲ್ದು ನೇಚರ್ ಏನು ಅಂತಂದರೆ ಈಗ ಡಯಾಬಿಟಿಕ್ನ ಕಮ್ಮಿ ಮಾಡೋದು, ಶುಗರ್ ಲೆವೆಲ್ ಕಮ್ಮಿ ಮಾಡೋದು, ಅಥವಾ ಇನ್ಫರ್ಟಿಲಿಟಿ ಇದ್ದರೆ ಆ ಸ್ಪರ್ಮ್ ಇದನ್ನು ಬೂಸ್ಟ್ ಮಾಡೋದು, ಈ ಥರದ್ದು ಕ್ವಾಲಿಟಿ ಇರುತ್ತೆ. ವಿಜ್ಞಾನಿಗಳು ಏನು ಮಾಡಿಬಿಡ್ತಾರೆ ಅಂದರೆ ಅದು ಒಂದನ್ನೇ ತಗೊಂತಾರೆ, ಇದರಿಂದನೇ ಮೇನು ಒಂದು ಕಾಯಿಲೆಗಳಿಗೆ ಮದ್ದು ಅಂತೇಳಿ ತಗೊಂಡು ಕೊಟ್ರೆ ವರ್ಕ್ ಆಗಲ್ಲ ಅದು. ಇದನ್ನ ನೀವು ಹಾಗೆ ಎಂಟೈರ್ ಫ್ರೂಟ್, ಎಂಟೈರ್ ಅದು ಎಲೆ ಅಥವಾ ಇದು ಏನಿರುತ್ತೆ ನಾವು ರೆಗ್ಯುಲರ್ ಮಾಡ್ಕೊಂಡ್ ಬರ್ತಿದೀವಲ್ಲ ನಮ್ಮ ದಿನನಿತ್ಯದಲ್ಲಿ, ಆ ಥರ ತಗೊಂಡ್ರೆ ವರ್ಕ್ ಆಗುತ್ತೆ ಅದು. ಹಾಗಾಗಿ ಕೆಲವೊಂದು ಕಾಂಬಿನೇಷನ್ ಅಲ್ಲಿ ಕೆಮಿಕಲ್ಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಎಲೆ ಅಡಿಕೆ ಸುಣ್ಣ ಈ ಮೂರು ಕಾಂಬಿನೇಷನ್ ಸಾಮಾನ್ಯ ಅದು. ಹಾಗಾಗಿ ಬರೀ ಸುಣ್ಣನೇ ತಗೊಳಕ್ಕಾಗಲ್ಲ, ಬರೀ ಅಡಿಕೆನೆ ತಗೊಳಕ್ಕಾಗಲ್ಲ. ಎಲೆ ಜೊತೆ ಅದಾದಾಗ ಡೈಜೆಷನ್ ಚೆನ್ನಾಗುತ್ತೆ, ಡೈಜೆಸ್ಟಿವ್ ಎನ್ಸೈಮ್ಸ್ಗಳು ಚೆನ್ನಾಗಿ ರಿಲೀಸ್ ಆಗುತ್ತೆ. ಆಮೇಲೆ ನಮ್ಮ ಕಿಡ್ನಿ, ಪ್ಯಾನ್ಕ್ರಿಯಾಸು, ಲಿವರು ಒಳಗಡೆ ಏನೇನು ಜೀರ್ಣಕ್ಕೆ ಸಂಬಂಧಿಸಿದಂಥ ಸೆಕ್ರೇಷನ್ ಬಿಡುಗಡೆ ಮಾಡಬೇಕು, ತುಂಬ ಅಚ್ಚುಕಟ್ಟಾಗಿ ಅದೆಲ್ಲ ಸೆಕ್ರೇಷನ್ ಶುರು ಆಗುತ್ತೆ. ಹಾಗಾಗಿ ಬ್ಯಾಲೆನ್ಸ್ಡ್ ಡಯಟ್ ತುಂಬ ಅದ್ಭುತವಾಗಿತ್ತು. ಅದು ಒಂದೊಂದು ರೀಜನಲ್ಲಿ ಒಂದೊಂದು ಕಾರ್ಬೋಹೈಡ್ರೇಟು. ಈ ಕಡೆ ನೀವು ಮೈಸೂರು ಈ ಕಡೆ ಎಲ್ಲ ಬಂದರೆ ರಾಗಿ ಜಾಸ್ತಿ ಬಳಸ್ತೀವಿ. ಅದೇ ನೀವು ಒಂದು ಉತ್ತರ ಕರ್ನಾಟಕ ಅಂತ ಹೋದ್ರೆ ಜೋಳ ಬಳಸ್ತಾರೆ. ಆಮೇಲೆ ನೀವು ಕರಾವಳಿ ಕಡೆ ಹೋಯ್ತು ಅಂತಂದ್ರೆ ಅಲ್ಲಿ ಕುಸ್ಲಕ್ಕಿ ಅನ್ನ, ಅದನ್ನು ಏನಂತಂದ್ರೆ ಕುಸ್ಲಕ್ಕಿನೂ ಒಳ್ಳೇದೆ, ಅದು ಫೈಬರ್ನು ಇರುತ್ತೆ. ಕೆಂಪಕ್ಕಿ ಅಥವಾ ನೀವು ಪಾಲಿಶ್ ಆಗದೆ ಇರೋಂಥ ಅಕ್ಕಿಗಳಲ್ಲಿ ಇದೆಯಲ್ಲ ಅದು ತುಂಬಾ ಇರುತ್ತೆ, ನಾರಿನಾಂಶ ಇರುತ್ತೆ. ಆಮೇಲೆ ಬೇಕಾದಷ್ಟು ಅದರಲ್ಲಿ ವೈಟಮಿನ್ಸ್ಗಳೆಲ್ಲ ಇರುತ್ತೆ. ಹಾಗಾಗಿ ಆಮೇಲೆ ನೀವು ಹಾಗೆ ಒಂದು ಉತ್ತರ ಭಾರತ ಅಂತ ಹೋದ್ರೆ ಅಲ್ಲಿ ಗೋಧಿ ಬೇರೆ ಬೇರೆ ಥರದನ್ನು ಸಿರಿಧಾನ್ಯಗಳನ್ನು ಅಷ್ಟೇ ನೋಡ್ಬೋದು ಬೇಕಾದಷ್ಟು. ಸೊ ನಮ್ಮ ಆಹಾರನ್ನೇ ನಾವು ನೋಡೋದಾದ್ರೆ ಅದು ಜಗತ್ತಿನಲ್ಲಿ ಅದನ್ನ ಒಂದು ರಿಸರ್ಚ್ ಮಾಡಿದ್ದಾರೆ, ಮೆಟಾ ಅನಾಲಿಸಿಸ್ ಅಂತ ಸ್ಟಡಿ ಮಾಡಿದ್ದಾರೆ. ನೀವು ಇವಾಗ ನಾವು ಬಳಕೆ ಮಾಡ್ತಿರೋದ್ರ ಬಗ್ಗೆ ನಾನು ಹೇಳ್ತಿಲ್ಲ, ನಮ್ಮ ಹಿರಿಯರು ಏನು ನಮಗೆ ಕೊಟ್ಟಿದ್ರು ಅದನ್ನ ನಾವು ತಗೊಳ್ಳೋದಾದ್ರೆ ಅತ್ಯಂತ ಶ್ರೇಷ್ಠವಾದ ಆಹಾರ ಅಂತ ನಾವು ಅದನ್ನ ಹೇಳ್ಬೋದು. ಆಮೇಲೆ ಸೇವನೆ ಮಾಡೋ ಕ್ರಮನೇ ಆಗಲಿ, ಅದನ್ನ ಮಾಡೋದೇ ಆಗಲಿ, ತಯಾರು ಮಾಡೋದೇ ಆಗಲಿ, ಸೇವನೆ ಮಾಡೋದೇ ಆಗಲಿ, ಪ್ರಮಾಣನೇ ಆಗಲಿ, ಕಾಲನೇ ಆಗಲಿ, ಎಷ್ಟು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದಿದೆಯಲ್ಲ, ಇದನ್ನೆಲ್ಲ ಅದ್ಭುತವಾದ ವಿಜ್ಞಾನವನ್ನು ಕೊಟ್ಟಿದ್ದಾರೆ ಅವರು. ಆದರೆ ಅದನ್ನು ವೈಜ್ಞಾನಿಕವಾಗಿ ಅವರು ಹೇಳ್ಕೊಟ್ಟಿಲ್ಲ ನಮಗೆ. ಒಂದು ಟ್ರೆಡಿಷನ್ ಅಂತ ಮಾಡ್ಬಿಟ್ಟಿದ್ದಾರೆ, ನೀನು ಹೀಗೆ ಮಾಡಬೇಕು ಅಂತ. ಆದ್ರೆ ಏನಕ್ಕೆ ಮಾಡಬೇಕು ಅನ್ನೋದು ಅದೊಂದು ನಮ್ಮ ಭಾರತೀಯ ಇದರಲ್ಲಿ ಲ್ಯಾಕ್ಯುನಾ ಅಂತ ಹೇಳ್ಬೋದು. ಏನಕ್ಕೆ ಮಾಡಬೇಕು, ಅದ್ರದ್ದು ಸೈನ್ಸ್ ಏನಿದೆ ಅಂತ ನಾವು ಅದನ್ನ ಹೆಚ್ಚು ಹುಡುಕಕ್ಕೆ ಹೋಗಿಲ್ಲ. ಆಮೇಲೆ ಬಟ್ ಅದರಲ್ಲಿ ವಿಜ್ಞಾನ ಇತ್ತು, ಆಹಾರ ವಿಜ್ಞಾನ ಇತ್ತು, ಬಟ್ ಅದನ್ನ ಹೇಳ್ತಾ ಇರಲಿಲ್ಲ. ಒಂದು ಟ್ರೆಡಿಷನ್ ತರ ಅದನ್ನೇ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಆದ್ರೆ ಆ ಟ್ರೆಡಿಷನ್ ಅಂತಂದಾಗ ಅದ್ರ ಜೊತೆಗೆ ಅದ್ರ ಹಿಂದೆ ಇರೋ ಸೈನ್ಸ್ನ ನಾವು ಹೇಳ್ಬೇಕು. ಈಗ ಒಪ್ಪಬೇಕು, ಈಗ ನೀವೇ ಆಗ್ಲಿ ನಾನೇ ಆಗ್ಲಿ ನಮ್ಮ ಮಕ್ಕಳೇ ಆಗ್ಲಿ ಅದನ್ನ ಒಪ್ಪಬೇಕು ಅಂತಂದ್ರೆ ಅದು ಸೈನ್ಸ್ ಹೇಳ್ಬೇಕು. ಒಳಗಡೆ ಹೋಗಿ ಏನಾಗುತ್ತೆ, ಏನ್ ರಿಯಾಕ್ಷನ್ ಆಗುತ್ತೆ, ಯಾವ ಮಾಲಿಕ್ಯೂಲ್ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳಿದಾಗ ಒಪ್ಕೊಂತೀವಿ. ಇಲ್ಲ ನೀನು ಈ ತರ ಮಾಡಪ್ಪ, ನೀನು ಸಂಕ್ರಾಂತಿಲಿ ಇದೆಲ್ಲ ಸೊಪ್ಪು, ಅಗಸೆ ಸೊಪ್ಪು ಇದೇನೇನೋ ಹಾಕಿ ಎಲ್ಲ ಮಾಡಿದೀವಿ, ತಿನ್ನು ಇದು ಒಳ್ಳೇದು ಅಂದ್ರೆ ತಿನ್ನಲ್ಲ ಅವರು. ನೋಡಿ, ತಿಂದಾಗ ಇದರಿಂದ ಏನೇನು
ಏನೇನು ಬೆನಿಫಿಟ್ ಅನ್ನೋದನ್ನ ನಾವು ಸೈಂಟಿಫಿಕ್ ಆಗಿ ಹೇಳಿದಾಗ ಕೇಳ್ತಾರೆ ಅವರು. Correct. ಹಾಗಾಗಿ ನಮ್ಮ ಆಹಾರ ಪದ್ಧತಿ ನಮ್ಮ ಹಿರಿಯರು ಕೊಟ್ಟಿದ್ದು, ಈಗ ನಾವು ಮಾಡ್ಕೊಂಡಿರೋದು ಬಿಡಿ, ಅದು ತುಂಬ ಕಾಂಟ್ರವರ್ಷಿಯಲ್. ಕಾರ್ಬೋಹೈಡ್ರೇಟೇ ಜಾಸ್ತಿ ತಗೋತೀವಿ ಅಥವಾ ಬರೀ ಪ್ರೋಟೀನು ಕೀಟೋ ಡಯೇಟ್ ಅಂತ ತಗೊಂತೀವಿ. ತುಂಬ ಮೆಶಪ್ ಆಗಿಬಿಟ್ಟಿದೆ ಆಹಾರದ್ದು ಮಾತ್ರ ಕಂಪ್ಲೀಟ್. ಅದೇ ವಯಸ್ಸಾದವರು ಹಿರಿಯರು ಯಾವುದೇ ಕಾಯಿಲೆಗಳಿಲ್ಲದೆ ನಿರೋಗಿಗಳಾಗೇ ಇದ್ರು, ಅವರು ಚೆನ್ನಾಗೇ ಇದ್ರು. ಕಾರಣ ಏನಂತಂದರೆ ಆಹಾರ. ನಿಜ. ಆದರೆ ಅಂದರೆ ಈಗ ಕೀಟೋ ಪದ್ಧತಿ ಅದ್ರ ಬಗ್ಗೆ ತುಂಬ ಜನ ಇಂಟ್ರೆಸ್ಟ್ ತೋರಿಸುವಂಥದ್ದು. ಅಂದರೆ ಈ ಹಳೆ ಕಾಲದ್ದು ಅನ್ನೋ ಒಂದು ಏಕೈಕ ಕಾರಣಕ್ಕೋಸ್ಕರ ನೆಗ್ಲೆಕ್ಟ್ ಮಾಡಿದ ಕಾರಣ ಈ ಥರ ಎಲ್ಲ ತೊಂದರೆ ಆಯ್ತಾ ಏನು ಅಂತ ಆಗ್ತಾ ಇದೆ. ಆಗುತ್ತೆ. ಈಗ ನಮ್ಗೇನಂದ್ರೆ ನಮಗೆ ಪೂರ ಅದ್ರ ಬಗ್ಗೆ ತಿಳುವಳಿಕೆ ಇರಲ್ಲ. ಈ ಕೀಟೋ ಡಯೇಟ್ ಮಾಡೋರಿಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ಕೀಟೋ ಡಯೇಟ್ ನಾನು ಎಷ್ಟು ದಿನ ಮಾಡಬೇಕು, ಹೇಗೆ ಮಾಡಬೇಕು, ಅದು ಅದರದ್ದು ಅಡ್ವರ್ಸ್ ಎಫೆಕ್ಟ್ಗಳು ಗೊತ್ತಿರಬೇಕು. ಹೆಚ್ಚು ಕಮ್ಮಿ ಆಯಿತು ಅಂದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು. ಅಮೃತನೇ ಹೆಚ್ಚಾದರೆ ವಿಷಯ ಆಗ್ಬೇಕಾರೆ ಈ ಕೀಟೋ ಡಯೇಟ್ ವಿಷಯ ಆಗೋದಿಲ್ವಾ? ಅದು ನಿಜ ನಿಜ. ಹಾಗಾಗಿ ಅದನ್ನು ಏನು ತಿಳಿದೇ ಮಾಡೋದಕ್ಕಿಂತ ನಮ್ಮ ಹಿಂದೆ ಬಂದಿರುವಂತಹ ಒಂದು ಅಂದರೆ R&D ಎಲ್ಲ ಆಗಿರುವಂತಹ ಮೆಥಡ್ ಇದೆಯಲ್ಲ, ಅದನ್ನು ಯೂಸ್ ಮಾಡೋದು ಒಳ್ಳೇದು ಅಂತ ಹೇಳಿ. ಈಗ ತುಪ್ಪ ತಿಂದರೆ ಜಾಸ್ತಿ ಫ್ಯಾಟ್ ಆಗುತ್ತೆ, ದಪ್ಪ ಆಗ್ತೀವಿ ಅಂತೆಲ್ಲ ಅಂತಾರಲ್ಲ. ಈಗ ಆಯುರ್ವೇದದಲ್ಲಿ ವಿರೇಚನ ಅಂತ ಒಂದಿದೆ, ಅದರಲ್ಲಿ ಬರೀ ತುಪ್ಪನೇ ಕೊಡ್ತಾರೆ ನಿಮಗೆ. ಎಷ್ಟು ಅಂತಂದ್ರೆ 120-150 ml ತುಪ್ಪ ಕೊಡ್ತಾರೆ ನಿಮ್ಗೆ ಕುಡಿಯಕ್ಕದು. ಏನೂ ಆಗೋದಿಲ್ಲ, ಫ್ಯಾಟ್ ಇದೇನಾಗಲ್ಲ. ಅದು ಮೆಡಿಕೇಟೆಡ್ ಗೀ. ಅದು ಅದರಲ್ಲಿ ಸ್ವಲ್ಪ ಹರ್ಬ್ಸ್ಗಳು ಅವ್ರದ್ದೇ ಒಂದು ಇದಿರುತ್ತೆ, ಅದು ಆ ಕಾಂಪೊನೆಂಟ್ಗಳೆಲ್ಲ ಹಾಕಿ ಕೊಡ್ತಾರೆ. ಅಂದರೆ ಅದಾದಮೇಲೆ ನಿಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ, ಬೇರೆ ಥರನೇ ಒಳಗಡೆ ಡಿಟಾಕ್ಸಿಫಿಕೇಶನ್ ಪ್ರಾಸೆಸ್ ಆಗುತ್ತೆ. ಅದ್ರ ಬಗ್ಗೆ ನೀವು ರಿಸರ್ಚ್ ಮಾಡಿದ್ರೆ ಆಶ್ಚರ್ಯ ಆಗುತ್ತೆ. ಏನಕ್ಕೆ ಅಂದರೆ ನಾವು ಏನು ಒಂದು ಮಿತ್ ಅಂದರೆ ಇದು ತುಪ್ಪ ತಿಂದರೆ ದಪ್ಪ ಆಗ್ಬಿಡ್ತೀವಿ, ಹಾಲು ಕುಡಿದ್ರೆ ದಪ್ಪ ಆಗ್ತೀವಿ, ಸೊ ಅದೆಲ್ಲ ಬಿಟ್ಬಿಟ್ಟು ಜಂಕ್ ತಿಂತೀವಿ. ಏನೇನು ಒಳ್ಳೇದಿರುತ್ತೆ ಅದು ದಪ್ಪ ಆಗ್ತೀವಿ. ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ ಅಂತ. ತುಂಬಾ ದೊಡ್ಡ ತಪ್ಪು ಇದು. ಏಕೆಂದ್ರೆ ಏನು ಬೇಕೋ ಅದನ್ನ ಬಿಟ್ಬಿಡ್ತೀವಿ, ಏನು ಬೇಡ ಅದನ್ನ ತಿಂತೀವಿ. ಇಲ್ಲಿ ಏನು ರೀಸನ್ ಕೊಡೋದು ನಾವೇನು ಅಂತಂದ್ರೆ ದಪ್ಪ ಆಗ್ಬಿಡ್ತೀವಿ, ಫ್ಯಾಟ್ ಡೆಪಾಸಿಟ್ ಆಗುತ್ತೆ, ವೆಯ್ಟ್ ಗೈನ್ ಆಗ್ತಾ ಇದೆ. ಆಗಲ್ಲ. ಅದು ತುಪ್ಪ ನಿಮಗೆ ಬೇಕೇ ಬೇಕು. ಸ್ಕಿನ್ ಹಾಳಾಗುತ್ತೆ. ನೀವು ತುಪ್ಪನ ಸಂಪೂರ್ಣವಾಗಿ ಎಣ್ಣೆಗಳನ್ನೆಲ್ಲ ಬಿಡ್ತಾ ಬಂದರೆ ಸ್ಕಿನ್ನು ಸಂಪೂರ್ಣವಾಗಿ ಹಾಳಾಗುತ್ತೆ. ಕೂದಲು ಆ ಟೆಕ್ಸ್ಚರ್ ಇದೆಯಲ್ಲ ಅದು ಹೊರಟೋಗುತ್ತೆ. ಬೇಕಾದಷ್ಟು ತೊಂದರೆಗಳಾಗುತ್ತೆ. ನಾನು ಅದಕ್ಕಿಂತ ಹೆಚ್ಚಾಗಿ ಹೇಳೋದೆ, ನಮ್ಮ ನ್ಯೂರೋ ಡಿಜನರೇಷನ್ಗೂ ಸಹ ಇದೊಂದು ಕಾರಣ. ಏಕೆಂತಂದರೆ ಲೆಮೈನ್ ಅಂತ ಒಂದಿದೆ, ಸೆಲ್ ನ್ಯೂಕ್ಲಿಯರ್ ಮೆಂಬ್ರೇನ್. ನ್ಯೂಕ್ಲಿಯಸ್ ಅಂದರೆ ಸೆಲ್ಲು. ಆ ಸೆಲ್ ಎಂದು ಹೊರಗಡೆ ಒಂದು ಕವಚ ಇರುತ್ತೆ, ಅದಾದಮೇಲೆ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇದೆ, ಅದಕ್ಕೊಂದು ಕವಚ ಇರುತ್ತೆ. ಒಳಗಡೆ ಅದ್ಭುತ. ನಮ್ಮ ದೇಹದ ಒಳಗಡೆ ನೀವು ಡೀಪಾಗಿ ಹೋಗ್ತಾ ಹೋದರೆ ನಿಮ್ಗೆ ಆಶ್ಚರ್ಯ ಆಗೋಗುತ್ತೆ, ಅಯ್ಯೋ ಹಿಂಗೆ ಇಷ್ಟೊಂದು ಅದ್ಭುತನ ನಮ್ಮ ದೇಹ ಅಂತೇಳಿ. ಆ ನ್ಯೂಕ್ಲಿಯರ್ ಮೆಂಬ್ರಲ್ಲಿ ಲೆಮೈನ್ಸ್ ಅಂತ ಪ್ರೋಟೀನ್ ಇದೆ. ಅದು ಚೆನ್ನಾಗಿರ್ಬೇಕು ಅಂದರೆ ನಿಮಗೆ ಫ್ಯಾಟ್ ಬೇಕೇ ಬೇಕದು. ಅದು ಚೆನ್ನಾಗಿಲ್ಲ ಅಂತಂದರೆ ಬೇಕಾದಷ್ಟು ತೊಂದರೆಗಳು, ನ್ಯೂರೋ ಡಿಜನರೇಷನ್ನು, ಬೇರೆ ಥರ ಡಿಮೆನ್ಷಿಯಾ ಆಗ್ಬೋದು, ಬೇರೆ ತೊಂದರೆಗಳು ತುಂಬ ಜಾಸ್ತಿ ಆಗ್ತಾ ಬರುತ್ತೆ. ಆ ಲೆಮೈನ್ ಪ್ರೋಟೀನು ಚೆನ್ನಾಗಿರ್ಬೇಕು ಅಂದರೆ ಅದಕ್ಕೆ ಎಲ್ಲೋ ಒಂದು ಕಡೆ ಈ ಫ್ಯಾಟ್ದು ಬೇಕು. ಇವೆಲ್ಲ ಏನಂದರೆ ಹೊರಗಡೆಯಿಂದ ನಾವೇನು ಸೇವನೆ ಮಾಡ್ತೀವಿ ಆಗ ಕೆಲವೊಂದು ಜೀನ್ಸ್ಗಳು ಆಕ್ಟಿವೇಟ್ ಆಗಿಬಿಡುತ್ತೆ. ಅವಾಗ ಆಕ್ಟಿವೇಟ್ ಆಗಿ ಅದು ತುಂಬ ಮುಖ್ಯ ಇರುತ್ತೆ ಕೆಲವೊಂದು ನಮ್ಮ ದೇಹದ ಒಳಗಡೆ ಪ್ರಕ್ರಿಯೆಗಳು ನಡೆಯೋದಕ್ಕೋಸ್ಕರ. ಹಾಗಾಗಿ ಈ ಒಟ್ಟಾರೆ ಹೇಳಬೇಕು ಅಂತಂದರೆ ಭಾರತೀಯ ಆಹಾರ ಪದ್ಧತಿ ನಮ್ಮ ಹಿಂದಿನವ್ರದ್ದು ತುಂಬ ಸರ್ವಶ್ರೇಷ್ಠವಾಗಿತ್ತು. ಬಟ್ ನಾವೇನು ಮಾಡಿದ್ದೀವಿ, ಅದರಲ್ಲಿ ಎಲ್ಲ ಥರ ಒಂದು ಮ್ಯಾನಿಪುಲೇಷನ್ ಮಾಡಿಬಿಟ್ಟಿದ್ದೀವಿ. ಈಗ ನೋಡಿ, ಅವರು ಆಹಾರನ ತಯಾರು ಮಾಡೋದಿದೆಯಲ್ಲ, ಇಟ್ಸ್ ಅ ಸೈನ್ಸ್. ಅದು ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾಡೋಕ್ಕಾಗೋದಿಲ್ಲ. ಈಗ ನಿಂಬೆಹಣ್ಣಿನ ಒಂದು ಚಿತ್ರಾನ್ನ ನೀವು ಮಾಡಿದಾಗ ಹೊರಗಡೆ ಎಲ್ಲ ಮಾಡಾದ್ಮೇಲೆ ಮೇಲೆ ನಿಂಬೆಹಣ್ಣನ್ನ ನೀವು ಹಿಂಡೋದು. ಮೊದಲೇ ನೀವು ಹಾಕಿದ್ರೆ ಅದು ವೈಟಮಿನ್ ಸಿ ಹಾಳಾಯ್ತದು, ಡೆಸ್ಟ್ರಾಯ್ ಆಗಿ. ಅಂದರೆ ಅವ್ರು ಮಾಡ್ತಿದ್ರಲ್ಲ, ಅಲ್ಲಿ ಈ ಎಲ್ಲ ಒಂದು ಪೌಷ್ಟಿಕತೆಯನ್ನು ಗುಣಮಟ್ಟವನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಇದು ಸ್ಟೆಪ್ಸ್ ಇತ್ತದು. ಆ ಸ್ಟೆಪ್ಸು ಅಡುಗೆ ಮಾಡೋ ಕಲೆ ಇದೆಯಲ್ಲ, ಅದು ಅಜ್ಜಿಯಿಂದ ಅದೊಂಥರ ಹೆಂಗೆ ಅಂತಂದರೆ ಇನ್ಹೆರಿಟೆಡ್, ಅದು ಜೆನೆಟಿಕ್ಸ್ ಅಂತ ಅನ್ಬೋದು. ಅದು ಅಜ್ಜಿಯಿಂದ ಮಗಳಿಗೆ, ಮಗಳಿಂದ ಮೊಮ್ಮಗಳಿಗೆ, ಈ ಥರ ಅವ್ರು ಹೇಳೋರು ಇದು ಇದೇ ಥರನೇ ಮಾಡಬೇಕು ಅಂತ. ಈಗ ನಾವು ಆಗ್ಬೇಡಲ್ಲ. ನೀವು ಟಿ ವಿ ಶೋ ನೋಡ್ಬೋದು, ಎಲ್ಲದನ್ನು ಹಾಕ್ತಾರೆ, ಎಲ್ಲ ಹಾಕ್ತಾರೆ, ಅವ್ರಿಗೆ ಬೇಕಾದಂಗೆ ಮಾಡ್ತಾರೆ. ಹಾಗಾಗಿ ಅದರದ್ದು ನ್ಯೂಟ್ರಿಟಿವ್ ವ್ಯಾಲ್ಯೂಗಳು ಹೊರಟೋಗ್ತಾ ಇದೆ. ಕೆಲವೊಂದನ್ನು ಬೇಯಿಸಬಾರ್ದು, ಕೆಲವೊಂದನ್ನು ಬೇಯಿಸಬೇಕು, ಕೆಲವೊಂದನ್ನು ಕರಿಬೇಕು, ಕೆಲವೊಂದಕ್ಕೆ ಎಣ್ಣೆ ಹಾಕಬೇಕು, ಕೆಲವೊಂದಕ್ಕೆ ತುಪ್ಪ ಹಾಕಬೇಕು. ಇದೆಲ್ಲ ನಮ್ಮ ಆಹಾರದ ಒಂದು ಶ್ರೇಷ್ಠತೆಯನ್ನು ಕಾಪಾಡೋಕ್ಕೋಸ್ಕರ ಅವರು ಮಾಡಿದ್ದಾರೆ. ಎಕ್ಸ್ಪರಿಮೆಂಟೇಷನ್ ಮಾಡಿ ರಿಸಲ್ಟಿಂದನೇ ಅವರು ನಮಗೆ ತಿಳಿಸಿದ್ದಾರೆ. ಸುಮ್ಮನೆ ಏನು ಯಾವುದೋ ನಾವು ಹೇಳೋಕ್ಕಾಗಲ್ಲ, ಕೊಟ್ಟಿದ್ದಾರೆ. ಈಗೇನು ಮಾಡಿದ್ದೀವಿ, ಆ ಎಂಡ್ ಪ್ರಾಡಕ್ಟ್ ನಾವು ತಗೊಳಕ್ಕೆ ರೆಡಿ ಇಲ್ಲ, ನಾವು ಬೇರೆ ಥರ ಎಕ್ಸ್ಪರಿಮೆಂಟೇಷನ್ ಮಾಡ್ತಾ ಇದ್ದೀವಿ. ಅದರಿಂದನೇ ನಮ್ಮ ಆರೋಗ್ಯ ಹಾಳಾಗ್ತಿದೆ. ಅದಕ್ಕೆ ಹೇಳ್ತಾರೆ ನೋಡಿ, ನಾವು ಸೇವಿಸುವ ಆಹಾರವೇ ಔಷಧಿ.
ಹಾಂ, ನಿಜ ನಿಜ. ನಾವು ಏನು ಆಹಾರ ಸೇವನೆ ಮಾಡ್ತೀವಿ ಅದು ನಮ್ಮ ದೇಹಕ್ಕೆ ಔಷಧಿ ತರ ಇರಬೇಕು. ಔಷಧಿಯನ್ನ ಆಹಾರ ತರ ಸೇವನೆ ಮಾಡಬಾರ್ದು. ಇಷ್ಟು ಮಾತ್ರೆಗಳು ನೀವು ನುಂಗಿದ್ರೆ ಅದು ಆಹಾರ ತರ ಆಗೋಯ್ತು ನಿಮ್ಗೆ. ಅದಲ್ಲ, ಸೇವಿಸುವ ಆಹಾರವೇ ಔಷಧಿ ತರ ನಮ್ಮ ದೇಹದಲ್ಲಿ ಇರಬೇಕು ಅಂತ ಹೇಳ್ತಾರೆ. ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಭಾರತದ ಒಂದು ಪ್ರಾಚೀನ ಆಹಾರ ಪದ್ಧತಿ, ಅಜ್ಜಿಯಿಂದ ಮಗಳಿಗೆ, ಮಗಳಿಂದ ಮೊಮ್ಮಗಳಿಗೆ ಬಂದಂತಹ ಒಂದು ಟ್ರೆಡಿಷನಲ್ ಫುಡ್ ಕಲ್ಚರ್ ಹೇಗಿತ್ತು ಮತ್ತು ಅದು ಎಷ್ಟು ಬ್ಯಾಲೆನ್ಸ್ಡ್ ಫುಡ್ ಆಗಿರುತ್ತೆ, ಮತ್ತು ರೀಜನಲ್ ವೈಸ್ ಈಗ ಮಂಗಳೂರು ಇರ್ಬೋದು ಅಥವಾ ಉತ್ತರ ಕರ್ನಾಟಕದ ಭಾಗ ಇರ್ಬೋದು ಅಥವಾ ಭಾರತದ ನಾರ್ತ್ ಇಂಡಿಯಾ ಇರ್ಬೋದು, ಹೀಗೆ ಆಯಾ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೊಂದು ವೈವಿಧ್ಯ ಮತ್ತು ಎಷ್ಟೊಂದು ವೈಜ್ಞಾನಿಕವಾಗಿ ಅದೊಂದು ಎಂಡ್ ಪ್ರಾಡಕ್ಟ್ ಆಗಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.